ನಮಸ್ಕಾರ. ನಿಖಿತಾ ಅಮ್ಮನ ಮುದ್ದಿನ ಮಗಳು. ತುಂಬ ಬುದ್ಧಿವಂತೆ. MBAನಲ್ಲಿ ಗೋಲ್ಡ್ ಮೆಡಲಿಸ್ಟ್, ಛಲವಾದಿ. ತನ್ನ ಸುತ್ತ ಏನಾದರೂ ತಪ್ಪು ನಡೆಯುತ್ತಿದ್ದರೆ ಅದನ್ನು ಸಹಿಸ್ತಿರಲಿಲ್ಲ. ನಿಖಿತಾಗೆ ತಂದೆ ಇರಲಿಲ್ಲ. ಅವಳಿಗೆ 2 ವರ್ಷ ಇರುವಾಗ ಅಪಘಾತದಲ್ಲಿ ನಿಧನರಾಗಿದ್ದರು. ಆಗಿನಿಂದ ತಾಯಿಯೇ ಒಂಟಿಯಾಗಿ ಸಾಕಿ ಬೆಳೆಸಿದರು. ಅವಳಿಗೆ ತಾಯಿ ಎಂದರೆ ಅಚ್ಚುಮೆಚ್ಚು. ನಿಖಿತಾಳ ತಾಯಿ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಾ ಮಗಳನ್ನು ಸಾಕಿ ಸಲಹಿದರು. ಅವಳು ಎಂದೂ ತನ್ನ ತಾಯಿಯನ್ನು ನೋಯಿಸ್ತಿರಲಿಲ್ಲ. ಪ್ರಣವ್ ತುಂಬ ಶ್ರೀಮಂತ ಕುಟುಂಬದ ಒಬ್ಬನೇ ಮುದ್ದಿನ ಮಗ. ಅಪ್ಪ, ಅಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ, ತಾತ, ಅಜ್ಜಿ, 2 ತಂಗಿಯರು ಇರುವ ದೊಡ್ಡ ಕುಟುಂಬ ಅವನದು. ಅವನನ್ನು ತುಂಬ ಮುದ್ದಿನಿಂದ ಬೆಳೆಸಿದ್ದರು. ಅವನು ಏನು ಕೇಳಿದರೂ ಇಲ್ಲವೆನ್ನುತ್ತಿರಲಿಲ್ಲ. ಅದರಿಂದ ಅವನಲ್ಲಿ ದುಡ್ಡಿನ ಅಹಂಕಾರ ತುಂಬಿಕೊಂಡಿತ್ತು. ದುಡ್ಡು ಒಂದು ಇದ್ದರೆ ಏನು ಬೇಕಾದರೂ ಪಡೆಯಬಹುದು, ದುಡ್ಡೇ ಎಲ್ಲ ಎಂದು ಅವನ ಭಾವನೆಯಾಗಿತ್ತು. ಆದರೆ ತನ್ನ ಕುಟುಂಬ ಎಂದರೆ ಪ್ರಾಣ ಅವನಿಗೆ. ತನ್ನ ಪರಿವಾರದ ಜನರನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ. ತಂದೆಯ ದೊಡ್ಡ ಕಂಪನಿಯನ್ನು ತುಂಬ ಚಿಕ್ಕ ವಯಸ್ಸಿನಲ್ಲಿ ಯಶಸ್ವಿಯಾಗಿ ಮುನ್ನಡೆಸುತ್ತಿದ್ದ. ಒಂದು ದಿನ ಪ್ರಣವ್ ಕಾರಿನಲ್ಲಿ ಬರುವಾಗ ಸ್ವಲ್ಪ ಹಿಡಿತ ತಪ್ಪಿ ಅಜ್ಜಿಯೊಬ್ಬರಿಗೆ ಡಿಕ್ಕಿ ಹೊಡೆದು ಬಿಟ್ಟ. ಅಜ್ಜಿ ಕೆಳಗೆ ಬಿದ್ದು ಬಿಟ್ಟರು. ಅಲ್ಲೇ ಹೋಗುತ್ತಿದ್ದ ನಿಖಿತಾ ಅಜ್ಜಿಯ ನೆರವಿಗೆ ಧಾವಿಸಿದಳು. ಸದ್ಯ ಎಂದು ಗಾಡಿಯಿಂದ ಇಳಿದ ಪ್ರಣವ್ ಪೆಟ್ಟು ದೊಡ್ಡದೇನೂ ಆಗಲಿಲ್ಲ ಎಂದು ನಿಟ್ಟುಸಿರು ಬಿಟ್ಟ. ಕಾರಿನಿಂದ ಇಳಿದು ಬಂದ ಪ್ರಣವ್, ನೋಡಿಕೊಂಡು ಬರಬಾರ್ದಾ? ದುಡ್ಡಿಗಾಗಿ ಬೇಕು ಅಂತಲೇ ಅಡ್ಡ ಬಂದು ಹೀಗೆ ನಾಟಕ ಆಡ್ತೀರಾ ಎಂದು ಅಜ್ಜಿಯ ಬಳಿ ಕಠೋರವಾಗಿ ಕೇಳಿದ. ನಿಖಿತಾಗೆ ಎಲ್ಲಿಲ್ಲದ ಕೋಪ ಬಂದಿತ್ತು. ಅವಳು ನೇರವಾಗಿ ಅವನ ಬಳಿ ಬಂದು, ರೀ ಮಿಸ್ಟರ್, ತಪ್ಪು ನಿಮ್ಮದು. ಅದನ್ನು ಮುಚ್ಚಿಟ್ಟುಕೊಳ್ಳಲು ಹೀಗೆ ಅವರ ಮೇಲೆ ತಪ್ಪು ಹೇಳ್ತೀರಾ? ನಿಮಗೆ ದುಡ್ಡಿನ ದುರಹಂಕಾರ ಎಂದು ಅವನೊಂದಿಗೆ ವಾಗ್ವಾದ ಮಾಡಿದಳು. ಅಲ್ಲಿ ತುಂಬ ಜನ ಸೇರಿದರು. ಆಮೇಲೆ ಇನ್ನೂ ಸುಮ್ಮನೆ ದೊಡ್ಡ ರಂಪ ಆಗುತ್ತದೆ ಎಂದು ನೆನೆಸಿದ್ದ ಪ್ರಣವ್, ಸರಿ, ಎಷ್ಟು ಬೇಕಾದರೂ ದುಡ್ಡು ಕೊಡ್ತೀನಿ, ಬಿಟ್ಬಿಡಿ ಎಂದ. ಅದಕ್ಕೆ ಒಪ್ಪದ ನಿಖಿತಾ, ಗುದ್ದಿ ಅಜ್ಜಿಯನ್ನು ಕೆಳಗೆ ಬೀಳಿಸಿದ್ದೀರಾ, ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅವರಿಗೆ ಚಿಕಿತ್ಸೆ ಕೊಡಿಸಿ, ನಂತರ ಅವರನ್ನು ಅವರ ಮನೆಗೆ ಬಿಟ್ಟು ಹೋಗಬೇಕು ಎಂದಳು. ಅದಕ್ಕೆ ಪ್ರಣವ್ ಒಪ್ಪಲಿಲ್ಲ. ಅದಕ್ಕೆ ನಿಖಿತಾ, ನೀವು ಒಪ್ಪದೇ ಇದ್ದರೆ ನಿಮ್ಮ ಕಾರಿನ ಮುಂದೆ ಕುಳಿತು ಪ್ರತಿಭಟನೆ ಮಾಡ್ತೀನಿ, ಮುಂದೆ ಹೋಗಲು ಬಿಡುವುದಿಲ್ಲ, ಮೀಡಿಯಾದವರಿಗೂ ಹೇಳ್ತೀನಿ ಎಂದು ಪಟ್ಟು ಹಿಡಿದು ಅವನು ಅಜ್ಜಿಯನ್ನು ಕರೆದುಕೊಂಡು ಹೋಗುವವರೆಗೂ ಬಿಡಲಿಲ್ಲ. ಪ್ರಣವ್ ಬೇರೆ ದಾರಿ ಇಲ್ಲದೆ ಅಜ್ಜಿಯನ್ನು ಕಾರಿನಲ್ಲಿ ಕೂರಿಸಿಕೊಂಡ. ಅಜ್ಜಿ ಒಬ್ಬರೇ ಇದ್ದ ಕಾರಣ ನಿಖಿತಾ ಕೂಡ ಅವರೊಡನೆ ಹೊರಟಳು. ಅಜ್ಜಿ ಮತ್ತು ನಿಖಿತಾರನ್ನು ಕಾರಿನಲ್ಲಿ ಕೂರಿಸಿಕೊಂಡು ಆಸ್ಪತ್ರೆಗೆ ಕರೆದುಕೊಂಡು ಬಂದ ಪ್ರಣವ್ ಅಜ್ಜಿಗೆ ಚಿಕಿತ್ಸೆ ಕೊಡಿಸಿದ. ಅಜ್ಜಿಯ ಕಾಲಿಗೆ ಪ್ಲಾಸ್ಟರ್ ಹಾಕಿ 1 ತಿಂಗಳು ರೆಸ್ಟ್ನಲ್ಲಿ ಇರಲು ಡಾಕ್ಟರ್ ಹೇಳಿದರು. ನಂತರ ನಿಖಿತಾಳ ನೆರವಿನಿಂದ ಅಜ್ಜಿಯನ್ನು ಅವರ ಮನೆಗೆ ಕರೆದುಕೊಂಡು ಹೋಗಿ ಅವರ ಮನೆಯವರ ಬಳಿ ಸಾರಿ ಕೇಳಿದ. ಅಜ್ಜಿಯ ಮನೆಯಲ್ಲಿ ಎಲ್ಲರೂ ನಿಖಿತಾಳನ್ನು ಹೊಗಳಿ ತುಂಬ ಧನ್ಯವಾದಗಳನ್ನು ಹೇಳಿದರು. ಇದನ್ನು ಕಂಡು ಪ್ರಣವ್ಗೆ ನಿಖಿತಾಳ ಮೇಲೆ ಆಕ್ರೋಶ ಇನ್ನೂ ಜಾಸ್ತಿ ಆಯಿತು. ಇವಳಿಂದ ಇವತ್ತು ಒಂದು ಪ್ರಾಜೆಕ್ಟ್ ತಪ್ಪಿಹೋಯಿತು, ಲಕ್ಷಾಂತರ ರೂಪಾಯಿ ನಷ್ಟವಾಯಿತು. ಒಂದು ಚಿಕ್ಕ ವಿಷಯಕ್ಕೆ ನನ್ನನ್ನು ಎಷ್ಟು ಅವಮಾನ ಮಾಡಿಬಿಟ್ಟಳು. ಇವಳನ್ನು ಮಾತ್ರ ಸುಮ್ಮನೆ ಬಿಡಬಾರ್ದು, ಸರಿಯಾದ ಶಾಸ್ತಿ ಮಾಡಲೇಬೇಕು. ಅದನ್ನು ಅವಳು ಜೀವನ ಪೂರ್ತಿ ಮರೆಯಬಾರದು, ಅಷ್ಟು ಅವಳನ್ನು ಕಾಡಬೇಕು ಎನ್ನುವ ಕೆಟ್ಟ ಹಠ ಅವನಿಗೆ ಮನದಲ್ಲಿ ಬಂದುಬಿಟ್ಟಿತ್ತು. ಪ್ರಣವ್ ತನ್ನ ಮನದಲ್ಲಿ ಏನಾದರೂ ಹಠ ತೊಟ್ಟರೆ ಎಷ್ಟೇ ಕಷ್ಟವಾದರೂ ಅದನ್ನು ಪೂರ್ತಿ ಯಶಸ್ವಿಯಾಗುವವರೆಗೂ ಬಿಡ್ತಿರಲಿಲ್ಲ. ಇದು ಅವನ ಸ್ವಭಾವ. ನಿಖಿತಳು ಅಷ್ಟೇ. ಎಷ್ಟು ಅಹಂಕಾರ ಅವನಿಗೆ. ತಪ್ಪು ಮಾಡಿದರೂ ಸ್ವಲ್ಪವೂ ಸೌಜನ್ಯವಿಲ್ಲದೆ ವರ್ತಿಸಿದ. ಅವಳಿಗೂ ಅವನ ಬಗ್ಗೆ ದ್ವೇಷ ಹುಟ್ಟಿತ್ತು. ಇಬ್ಬರು ಅಜ್ಜಿಯ ಮನೆಯಿಂದ ಹೊರಟರು. ಆಗ ಅಜ್ಜಿಯ ಮನೆಯವರೆಲ್ಲ ಪ್ರಣವ್ ಬಳಿ ನಿಖಿತಾಳನ್ನು ಅವಳ ಮನೆಗೆ ಬಿಡಲು ಹೇಳಿದರು. ಅದನ್ನು ಕೇಳಿ ಪ್ರಣವ್, ನಾನೇನು ಅವರ ಡ್ರೈವರ್ ಅಲ್ಲ, ನಾನೊಂದು ದೊಡ್ಡ ಕಂಪನಿಯ CEO, ನನಗೆ ಸಾಕಷ್ಟು ಕೆಲಸ ಇದೆ, ಇದೇ ನನ್ನ ಕೆಲಸವಲ್ಲ ಎಂದು ಕೋಪದಿಂದ ಕೆರಳಿದ. ಅಷ್ಟರಲ್ಲಿ ನಿಖಿತಾ, ಇಂಥವರ ಗಾಡಿ ಹತ್ತಿದ್ರೆ ಮತ್ತೆ ಯಾವಾಗ ಎಲ್ಲಿ ಬೀಳಿಸ್ತಾರೋ ಯಾರಿಗೊತ್ತು, ಬೇಡವೇ ಬೇಡ, ನಮ್ಮನೆ ಇಲ್ಲೇ ಹತ್ತಿರದಲ್ಲೇ ಇದೆ, ನಾನೇ ಹೋಗ್ತೀನಿ ಎಂದು ಹೇಳಿ ತಿರುಗಿ ಕೂಡ ನೋಡದೆ ಹೊರಟು ಬಿಟ್ಲು. ಅವಳ ಪ್ರತ್ಯುತ್ತರ ಕೇಳಿ ಪ್ರಣವ್ ಮತ್ತು ಕುದಿದು ಹೋದ. ಯಾರ ಬಳಿಯೂ ಏನೂ ಹೇಳದೆ ಸಿಟ್ಟಿನಿಂದ ಕಾರನ್ನು ಸ್ಟಾರ್ಟ್ ಮಾಡಿ ಹೊರಟು ಹೋದ. ರಸ್ತೆಯ ತಿರುವಿನಲ್ಲಿ ನಿಖಿತಾ ಕಾಣಿಸಿದ್ಲು. ಅವಳ ಬಳಿ ಕಾರು ನಿಲ್ಲಿಸಿ, ಕಾರಿನಿಂದಲೇ ನಿಂಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ, ಈ ಪ್ರಣವ್ ಯಾರೆಂದು ತೋರಿಸ್ತೀನಿ ಎಂದ. ಆಯಿತು, ನಿನ್ನ ಕೈಯಲ್ಲಿ ಆಗಿದ್ದು ನೀನು ಮಾಡು, ನಾನು ನೋಡೇ ಬಿಡ್ತೀನಿ, ಯಾವತ್ತೂ ಸತ್ಯಕ್ಕೆ ಜಯ ಸಿಗೋದು,
ಮೊದಲು ನೀನು ಒಳ್ಳೆಯ ಬುದ್ಧಿ ಕಲಿ, ಆಮೇಲೆ ನನಗೆ ಹೇಳಿಕೊಡುವೆಯಂತೆ. ಗೆಟ್ ಔಟ್ ಫ್ರಮ್ ಮೈ ಸೈಟ್ ಎಂದು ಕೋಪದಿಂದ ಹೇಳಿ ಮುಖ ತಿರುಗಿಸಿಕೊಂಡು ಹೊರಟಳು. ಅವನು ಹೊರಟ. ಹೀಗೆ ಇಬ್ಬರಿಗೂ ಪರಸ್ಪರ ಮೇಲೆ ತುಂಬ ದ್ವೇಷ ಉಂಟಾಯಿತು. ಪ್ರಣವ್ಗೆ ಅವಳನ್ನು ಅಂದಿನ ಘಟನೆಯನ್ನು ಮರೆಯಲು ಆಗ್ತಲೇ ಇರಲಿಲ್ಲ. ಪ್ರತಿದಿನ ಪ್ರತಿಕ್ಷಣ ಅದನ್ನು ನೆನೆದು ಅವನಿಗೆ ನೆಮ್ಮದಿಯೇ ಇಲ್ಲವಾಯಿತು. ಅವಳ ಮೇಲಿನ ಕೋಪದಿಂದ ಕುದಿಯುತ್ತಿದ್ದ. ಅವಳನ್ನು ಪ್ರತಿದಿನ ಪ್ರತಿಕ್ಷಣ ಒದ್ದಾಡುವ ಹಾಗೆ ಮಾಡಬೇಕು, ಅವಳಿಗೆ ಬುದ್ಧಿ ಕಲಿಸಬೇಕು ಎಂದರೆ ದೂರವಿದ್ದರೆ ಆಗದು. ಅವಳನ್ನು ಮದುವೆ ಆದರೆ ಆಗ ಅವಳು ಪ್ರತಿದಿನ ಪ್ರತಿಕ್ಷಣ ನನ್ನ ಜೊತೆಯಲ್ಲೇ ಇರ್ತಾಳೆ. ಆಗ ಅವಳನ್ನು ಕ್ಷಣ ಕ್ಷಣವೂ ಹಿಂಸಿಸ್ಬೋದು. ನನಗೆ ಇಷ್ಟವಿಲ್ಲದೆ ಇದ್ದರೂ ಕಷ್ಟವಾದರೂ ಹಾಗೆ ಮಾಡಲೇಬೇಕು. ಅದೊಂದೇ ಅವಳಿಗೆ ಸರಿಯಾದ ಪಾಠ ಆಗುವುದು. ನಾಳೆ ಅವಳ ಮುಂದೆ ಪ್ರೀತಿಯ ನಾಟಕವಾಡಬೇಕು. ಅವಳ ಬಳಿ ಕ್ಷಮೆ ಕೇಳಿ ನನ್ನನ್ನು ಮದುವೆ ಆಗು, ಐ ಲವ್ ಯು ಎಂದು ಹೇಳಿ ನಂಬಿಸಬೇಕು ಎಂದು ಮನದಲ್ಲೇ ತಯಾರಿ ಮಾಡಿಕೊಂಡ. 1 ವಾರ ಕಳೆಯಿತು. ಒಂದು ದಿನ ನಿಖಿತಾಳ ಬಳಿ ಬಂದು ಅವಳ ಕ್ಷಮೆ ಕೇಳಿ, ನೀನು ನನ್ನ ಕಣ್ಣು ತೆರೆಸಿದೆ, ನನಗೆ ಒಳ್ಳೆಯ ರೀತಿಯಲ್ಲಿ ಬದುಕುವುದನ್ನು ಹೇಳಿಕೊಟ್ಟೆ. ಜೀವನ ಪೂರ್ತಿ ನನ್ನನ್ನು ಹೀಗೆ ತಿದ್ದಿ ಜೊತೆಯಲ್ಲೇ ಇರ್ತೀಯಾ? ನನ್ನನ್ನು ಮದುವೆ ಆಗು, ಐ ಲವ್ ಯು ಸೋ ಮಚ್ ಎಂದು ಹೇಳಿದ. ನಿಖಿತಾಳಿಗೆ ಪ್ರಣವ್ನ ವರ್ತನೆ ತುಂಬ ವಿಚಿತ್ರ ಎನಿಸಿತು. ನನ್ನ ನೆರಳು ಕಂಡರೆ ಹುರಿದು ಬೀಳುವವನು ತನ್ನನ್ನು ಪ್ರೀತಿಸ್ತಾನ? ಸಾಧ್ಯವೇ ಇಲ್ಲ. ಅವನ ಮನಸ್ಸಿನಲ್ಲಿ ಬೇರೋ ಏನೋ ಇದೆ ಅನಿಸುತ್ತೆ. ಇರಲಿ, ಅವನಿಗೆ ಸರಿಯಾಗಿ ಮಾಡ್ತೀನಿ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಅವನಿಗೆ, ಇಲ್ಲ, ನಮ್ಮಿಬ್ಬರ ಸ್ವಭಾವ ಆಲೋಚನೆಗಳು ಎರಡೂ ತದ್ವಿರುದ್ಧ. ಅವು ಎಂದಿಗೂ ಹೊಂದಾಣಿಕೆಯಾಗಲು ಸಾಧ್ಯವಿಲ್ಲ. ಇದರಿಂದ ಇಬ್ಬರು ಸಂತೋಷದಿಂದ ಇರಲು ಆಗುವುದಿಲ್ಲ. ನನಗಿದು ಇಷ್ಟವಿಲ್ಲ ಎಂದು ನಿರಾಕರಿಸಿದಳು. ಪ್ರಣವ್ಗೆ ಮತ್ತೆ ಸೋಲು, ಅವಮಾನವಾಯಿತು. ಅವನು ಒಳಗೊಳಗೆ ಕುದಿಯುತ್ತಾ ಇದ್ದ. ಹೇಗಾದರೂ ಅವಳನ್ನು ಮದುವೆಯಾಗಿ ಅವಳಿಗೆ ನರಕ ತೋರಿಸಲೇಬೇಕು ಎಂದು ಗಟ್ಟಿಯಾಗಿ ನಿರ್ಧರಿಸಿದ. ಮನೆಗೆ ಬಂದ ಪ್ರಣವ್ ಎಲ್ಲರ ಮುಂದೆ ನಾಟಕ ಆಡಿದ. ಅವಳನ್ನು ನಾನು ತುಂಬ ಪ್ರೀತಿಸ್ತೇನೆ, ಅವಳಿಲ್ಲದೆ ನನಗೆ ಬದುಕುವುದೇ ಬೇಡ ಎಂದು ಹೇಳಿ ಮನೆಯವರನ್ನೆಲ್ಲ ನಂಬಿಸಿದ. ಸರಿ, ನೀನು ಯೋಚಿಸಬೇಡ, ನಾವು ಅವರ ಮನೆಯವರ ಹತ್ತಿರ ಮದುವೆಯ ಮಾತುಕತೆ ನಡೆಸಿ ಮದುವೆ ನಿಶ್ಚಯಿಸಿಕೊಂಡು ಬರ್ತೇವೆ ಎಂದು ಆಶ್ವಾಸನೆಯನ್ನು ಅವನ ಮನೆಯವರೆಲ್ಲ ಕೊಟ್ಟು ಅವನನ್ನು ಸಮಾಧಾನಪಡಿಸಿದರು. 2 ದಿನ ಬಿಟ್ಟು ನಿಖಿತಾಳ ಮನೆಗೆ ಪ್ರಣವ್ ಮನೆಯವರೆಲ್ಲ ಬಂದರು. ನೋಡಿದ್ರೆ ನಿಖಿತಾಳ ತಾಯಿ ಮತ್ತು ಪ್ರಣವ್ ತಾಯಿ ಅತ್ಯಂತ ಆತ್ಮೀಯ ಗೆಳತಿಯರು. ಮದುವೆ ಬಳಿಕ ಸಂಪರ್ಕವಿರದೆ ಇಬ್ಬರು ದೂರವಾಗಿದ್ದರು. ಅವರಿಬ್ಬರಿಗೂ ಪರಸ್ಪರನ್ನು ಕಂಡು ಬಹಳ ಸಂತೋಷವಾಯಿತು. ಹಾಗೆ ಮಾತನಾಡುತ್ತಾ ಕುಳಿತಿರುವಾಗ ನಿಖಿತಾಳ ತಾಯಿ ತಲೆ ಸುತ್ತಿ ಬಿದ್ದುಬಿಟ್ರು. ತಕ್ಷಣ ಪ್ರಣವ್ನ ಮನೆಯವರು ನಿಖಿತಾಳಿಗೆ ಧೈರ್ಯ ಹೇಳಿ ಅವರನ್ನು ಆಸ್ಪತ್ರೆಗೆ ಸೇರಿಸಿ ಅವಳ ಜೊತೆಯಲ್ಲೇ ಇದ್ದರು. ನಿಖಿತಾಳ ತಾಯಿಗೆ BP ಜಾಸ್ತಿಯಾಗಿ ಪ್ರಜ್ಞೆ ತಪ್ಪಿದ್ರು. ಅವರಿಗೆ ಯಾವುದೇ ರೀತಿಯ ಟೆನ್ಷನ್ ಆಗದಂತೆ ಎಚ್ಚರಿಕೆಯಿಂದ ನೋಡಿಕೊಳ್ಬೇಕು ಎಂದು ಹೇಳಿದ ಡಾಕ್ಟರ್ 2 ದಿನ ಅಡ್ಮಿಟ್ ಆಗಲು ಹೇಳಿದಳು. ನಿಖಿತಾಳ ಜೊತೆಗೆ ಇದ್ದು ಅವಳಿಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡಿದರು ಪ್ರಣವ್ನ ಮನೆಯವರು. ಆಗ ನಿಖಿತಾಳ ಮನಸ್ಸಿನಲ್ಲಿ, ಇವನ ಮನೆಯವರೆಲ್ಲ ಎಷ್ಟು ಒಳ್ಳೆಯವರು, ಇವನು ಮಾತ್ರ ಯಾಕೆ ಹೀಗೆ ಎಂದುಕೊಂಡಳು. ನಿಧಾನವಾಗಿ ನಿಖಿತಾಳ ತಾಯಿಯ ಬಳಿ ನಿಖಿತಾಳನ್ನು ಪ್ರಣವ್ ಇಷ್ಟಪಡುತ್ತಿರುವ ವಿಷಯ ಮತ್ತು ಮದುವೆಯ ಮಾತುಕತೆ ಆಡುವ ಸಲುವಾಗಿ ಬಂದಿದ್ದು ಎಂದು ಹೇಳಿದರು. ನಿಖಿತಾಳ ತಾಯಿ ನನ್ನ ಮಗಳ ಪುಣ್ಯ ಎಂದು ಖುಷಿಯಿಂದ ಅಲ್ಲಿಯೇ ಒಪ್ಪಿಗೆ ನೀಡಿದ್ರು. ತಾಯಿಯ ಮನ ನೋಯಿಸಲು ಇಚ್ಛಿಸದ ನಿಖಿತಾ ಮದುವೆಗೆ ಒಪ್ಪಿಗೆ ನೀಡಿದಳು. 1 ವಾರದಲ್ಲಿ ಒಳ್ಳೆಯ ಮುಹೂರ್ತ ಇದ್ದು ಆಮೇಲೆ 2 ವರ್ಷಗಳ ಕಾಲ ಮುಹೂರ್ತ ಇಲ್ಲದೆ ಇರುವ ಕಾರಣ 1 ವಾರದಲ್ಲಿಯೇ ನಿಖಿತಾ ಮತ್ತು ಪ್ರಣವ್ ಮದುವೆ ಎಂದು ನಿಶ್ಚಯವಾಯಿತು. ನಿಖಿತಾ ಮತ್ತು ಪ್ರಣವ್ ಮದುವೆ ಯಾವುದೇ ಅಡೆತಡೆಗಳಿಲ್ಲದೆ ಸಾಂಗವಾಗಿ ನಡೆಯಿತು. ಮೊದಲ ರಾತ್ರಿಗೆ ಪ್ರಣವ್ ಕೋಣೆಯನ್ನು ಅತ್ಯಂತ ಸುಂದರವಾಗಿ ಅಲಂಕಾರ ಮಾಡಿದ್ರು. ನಿಖಿತಾಳನ್ನು ಪ್ರಣವ್ನ ಕೋಣೆಗೆ ಬಿಡುವ ಸಮಯ ಬಂದೇ ಬಿಟ್ಟಿತ್ತು. ನಿಖಿತಾಳಿಗೆ ಮನಸ್ಸಿನ ತುಂಬ ಗೊಂದಲ, ಒಂಥರ ತಳಮಳ. ಹೇಗೆ ಅವನನ್ನು ಎದುರಿಸುವುದು? ಅವನು ನಿಜಕ್ಕೂ ತನ್ನನ್ನು ಪ್ರೀತಿ ಮಾಡ್ತಿರುವನಾ? ಅವನ ಸ್ವಭಾವ ಹೇಗೆ ಏನೋ? ಅವನು ಹಳೆಯ ಸಿಟ್ಟನ್ನು ಮರೆತಿರ್ಬೋದಾ? ಹೀಗೆ 10 ಆಲೋಚನೆಗಳು ಅವಳ ಮನಸ್ಸಿನಲ್ಲಿ ಸುಳಿಯತೊಡಗಿತು. ಎಲ್ಲರೂ ತಮಾಷೆ ಮಾಡಿ ಇಬ್ಬರನ್ನು ರೇಗಿಸಿ ಕೋಣೆಯೊಳಗೆ ಬಿಟ್ಟು ಹೋದರು. ಕೋಣೆಯೊಳಗೆ ಬಂದ ನಿಖಿತಾಳ ಬಳಿ ಬಂದ ಪ್ರಣವ್, ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ ನಿಖಿತಾ, ನನ್ನ ಕಣ್ಣೇ ನಿನಗೆ ಬೀಳ್ತದೆ. ನಾನು ನಿನ್ನನ್ನು ನಿಖಿ ಎಂದು ಕರಿತೀನಿ. ಹಳೆಯದನ್ನೆಲ್ಲ ಮರೆತು ಬಿಡು. ನಾವು ಇನ್ಮುಂದೆ ಒಳ್ಳೆಯ ಸ್ನೇಹಿತರು. ನಿನ್ನನ್ನು ಪಡೆದ ನಾನು ಧನ್ಯ, ಪುಣ್ಯವಂತ ಎಂದು ಅವಳ ಕೈಯ ಮೇಲೆ ತನ್ನ ಕೈಯನ್ನಿಟ್ಟ. ನಿಖಿತಾಳಿಗೆ ತುಂಬ ಅಚ್ಚರಿ ಮತ್ತು ಸಂತೋಷವಾಯಿತು. ನಾನೇ ವಿನಾಕಾರಣ ಇವರನ್ನು ತಪ್ಪಾಗಿ ಭಾವಿಸಿದೆ. ಛೇ, ಇವರನ್ನು ನೋಯಿಸಿದೆ. ನಾನು ಇನ್ಮುಂದೆ ಪ್ರಣವ್ನನ್ನು ತುಂಬ ಪ್ರೀತಿ ಮಾಡ್ತೀನಿ, ಒಳ್ಳೆಯ ಹೆಂಡತಿ ಆಗ್ತೀನಿ, ಚಂದದ ಸಂಸಾರ ನಮ್ಮದಾಗಬೇಕು ಎಂದು ಮನದಲ್ಲಿ ಯೋಚಿಸ್ತಾ ಇರುವಾಗ ಪ್ರಣವ್ನ ಮಾತು ಅವಳನ್ನು ಎಚ್ಚರಿಸಿತು. ನೀನು ಏನಾದರೂ ಹೇಳು ನಿಖಿ, ನಾನು ನಿಂಗೆ ಇಷ್ಟನಾ ಎಂದು ಕೇಳಿದ.
ನಾನು ನಿಮ್ಮನ್ನು ತಪ್ಪು ತಿಳಿದುಕೊಂಡು ಏನೇನೋ ಅಂದು ನೋವು ಮಾಡಿದೆ. ದಯವಿಟ್ಟು ನನಗೆ ಕ್ಷಮಿಸಿ ಪ್ರಣವ್. ಇನ್ನು ಮುಂದೆ ಎಂದೂ ನಿಮ್ಮ ಬಗ್ಗೆ ತಪ್ಪು ಕಲ್ಪನೆ ಮಾಡಿಕೊಳ್ಳುವುದಿಲ್ಲ. ನಾನು ನಿಮ್ಮನ್ನು ಪ್ರೀತಿಸ್ತೇನೆ ಎಂದು ನಿಖಿತ್ ಪ್ರಣವ್ನ ಹೆಗಲ ಮೇಲೆ ತಲೆ ಇಟ್ಟಳು. ಪ್ರಣವ್ ತಕ್ಷಣ ಅವಳ ಕೈಯನ್ನು ಹಿಡಿದುಕೊಂಡು ಜೋರಾಗಿ ತಿರುಚಿದ. ಅವಳ ನೋವಿನಿಂದ ಏನು ಮಾಡ್ತೀರಿ ಪ್ರಣವ್, ನನ್ನ ಕೈ ಬಿಡಿ, ತುಂಬ ನೋವಾಗ್ತಾ ಇದೆ ಎಂದಳು. ಅವಳ ಕಣ್ಣಿನಿಂದ ಕಣ್ಣೀರು ಕೆನ್ನೆಯ ಮೇಲೆ ಜಾರಿತು. ಏನು, ನಾನು ನಿನ್ನನ್ನು ತುಂಬ ಪ್ರೀತಿ ಮಾಡಿ ಮದುವೆಯಾದೆ ಎಂದು ತುಂಬ ಖುಷಿಪಟ್ಟೆಯಾ ಎಂದ ಪ್ರಣವ್ ಜೋರಾಗಿ ನಗುತ್ತಾ. ಅದು ಎಂದಿಗೂ ಸಾಧ್ಯವೇ ಇಲ್ಲ. ನೀನು ನನ್ನ ಅಜನ್ಮ ಶತ್ರು. ನೀನು ಯಾವಾಗಲೂ ಹೀಗೆ ನೋವು ಸಹಿಸ್ತಿರಬೇಕು. ನೀನು ಸದಾ ನರಳುತ್ತಿರಬೇಕು. ಜೀವನ ಪೂರ್ತಿ ನೀನು ನನ್ನನ್ನು ಎದುರು ಹಾಕಿಕೊಂಡು ಎಂತಹ ತಪ್ಪು ಮಾಡಿಬಿಟ್ಟೆ ಎಂದು ಕೊರಗಬೇಕು. ನಿನಗೆ ಪ್ರಣವ್ ಎಂದರೆ ಏನು ಎಂದು ತಿಳಿಯಬೇಕು. ನಿನಗೆ ನರಕ ತೋರಿಸಬೇಕೆಂದೇ ನಾನು ನಿನ್ನನ್ನು ಮದುವೆ ಆಗಿದ್ದು. ನನಗಾಗಿರುವ ಅವಮಾನಕ್ಕೆ ನೀನು ಜೀವನ ಪೂರ್ತಿ ಅನುಭವಿಸಬೇಕು ಎಂದು ಆಕ್ರೋಶದಿಂದ ಹೇಳಿದ. ನಿಖಿತ ನೋವಿನಿಂದ ಕಣ್ಣೀರು ಹಾಕುತ್ತಿರುವುದನ್ನು ನೋಡಿ ಅವನು ಸಂತೋಷದಿಂದ ಉಬ್ಬಿಹೋದ. ಜೊತೆಗೆ ನೆಮ್ಮದಿಯಿಂದ ಮಲಗಿ ನಿದ್ರಿಸಿದ. ಆದರೆ ನಿಖಿತಾಳಿಗೆ ತುಂಬ ಬೇಸರವಾಯಿತು. ಅಂದು ನಡೆದ ತಪ್ಪು ಇವರದ್ದೇ. ನ್ಯಾಯದ ಪರ ನಿಂತಿದ್ದಕ್ಕೆ ಇಷ್ಟು ದೊಡ್ಡ ಶಿಕ್ಷೆನ ನನಗೆ. ಇವರನ್ನು ಬಿಟ್ಟು ಹೋದರೆ ಅಮ್ಮನಿಗೆ ಆಘಾತವಾಗುತ್ತದೆ. ಇವರ ಮನೆಯವರೆಲ್ಲ ಎಷ್ಟು ಒಳ್ಳೆಯವರು. ವಿಷಯ ಗೊತ್ತಾದರೆ ಅವರೆಲ್ಲರೂ ನೊಂದುಕೊಳ್ತಾರೆ. ಇಲ್ಲ, ಯಾರ ಬಳಿಯಲ್ಲೂ ಹೇಳಬಾರ್ದು. ಆಗಿದ್ದು ಆಗಲಿ, ನಾನೇ ಧೈರ್ಯವಾಗಿ ಎದುರಿಸ್ತೀನಿ. ಎಲ್ಲ ನನ್ನ ಹಣೆ ಬರಹ. ಇವರು ಏನು ಮಾಡ್ತಾರೋ ಮಾಡಲಿ, ನಾನು ಎಲ್ಲವನ್ನು ಎದುರಿಸ್ತೀನಿ. ಎಂದಿಗೂ ಧರ್ಮ, ಸತ್ಯ, ನ್ಯಾಯವೇ ಗೆಲ್ಲುವುದು. ಇವರು ಒಂದು ದಿನ ಬದಲಾಗುತ್ತಾರೆ. ಅಲ್ಲಿಯವರೆಗೂ ಹೋರಾಡಲೇಬೇಕು ಎಂದು ಮನದಲ್ಲಿ ಸಂಕಲ್ಪ ಮಾಡಿಕೊಂಡಳು. ಬೆಳಗಾಯಿತು. ಎದ್ದು ಎಲ್ಲರಿಗೂ ಕಾಫಿ ಮಾಡಿಕೊಟ್ಲು. ಅವರೆಲ್ಲರ ಆತ್ಮೀಯತೆಯಲ್ಲಿ ಅವಳು ತನ್ನ ನೋವು ಮರೆತಳು. ಅವರೆಲ್ಲರ ಮುಂದೆ ತಾನು ಸುಖವಾಗಿ ಸಂಸಾರ ನಡೆಸಿಕೊಂಡು ಹೋಗಬೇಕು ಎಂದುಕೊಂಡರು. ನಿಖಿತ ಯಾರ ಮುಂದೆಯೂ ತನ್ನ ಮನದ ನೋವು ತೋರಿಸಿಕೊಳ್ಳದೆ ಮನೆಯವರೆಲ್ಲರ ಜೊತೆ ತುಂಬ ಆತ್ಮೀಯತೆಯಿಂದ ನಡೆದುಕೊಂಡಳು. ಮನೆಯವರೆಲ್ಲರಿಗೂ ನಿಖಿತಾ ಎಂದರೆ ಭಾಳ ಅಚ್ಚುಮೆಚ್ಚು. ಇದನ್ನು ಕಂಡು ಪ್ರಣವ್ ಹೊಟ್ಟೆ ಹುರಿಯಿತು. ಇವಳಿಗೆ ಸರಿಯಾದ ಬುದ್ಧಿ ಕಲಿಸುವೆ ಎಂದು ತನಗೆ ತಾನೇ ಸಮಾಧಾನ ಮಾಡಿಕೊಂಡ. ಮನೆಯವರ ಮುಂದೆ ತಾನು ನಿಖಿತಾಳನ್ನು ತುಂಬ ಪ್ರೀತಿಸುವ ಹಾಗೆ ನಟಿಸುತ್ತಾ ಪ್ರೀತಿಯಿಂದ ಮಾತನಾಡುತ್ತಾ ಅವಳೊಂದಿಗೆ ಸರಸವಾಡುತ್ತಿದ್ದ. ಆದರೆ ರೂಮಿನಲ್ಲಿ ಇಬ್ಬರೇ ಇರುವಾಗ ಅವಳನ್ನು ನೋಯಿಸಿ ಚುಚ್ಚು ಮಾತನಾಡಿ ಅವಳನ್ನು ಅಳಿಸುತ್ತಾ ತಾನು ಸಂತಸದಿಂದ ನಗುತ್ತಿದ್ದ. ನಿಖಿತ ಬಂದಿದ್ದನ್ನು ಎದುರಿಸಲು ಮನದಲ್ಲಿ ಪನತೊಟ್ಟು ನಿರ್ಲಿಪ್ತಳಾಗಿ ಇದ್ದುಬಿಟ್ಟಳು. ಪ್ರಣವ್ ಆಫೀಸ್ಗೆ ಹೋದರೂ ದಿನಕ್ಕೆ 2 ಬಾರಿ ನಿಖಿತಾಳಿಗೆ ಫೋನ್ ಮಾಡ್ತಿದ್ದ. ಮನೆಯವರೆಲ್ಲರ ಮುಂದೆ ವಾರಕ್ಕೆ ಒಮ್ಮೆಯಾದರೂ ಏನಾದರೂ ಗಿಫ್ಟ್ ತಂದುಕೊಟ್ಟು ಅವರ ಎದುರು ತಾನು ಹೆಂಡತಿಯನ್ನು ಆತ್ಮೀಯವಾಗಿ ಪ್ರೀತಿಸುತ್ತಿರುವುದಾಗಿ ನಂಬಿಸಿದ. ಅವನ ನಾಟಕವನ್ನೇ ನಿಜವೆಂದು ನಂಬಿದ್ದ ಮನೆಯವರು ಪ್ರಣವ್ ಮತ್ತು ನಿಖಿತರ ಸರಸಮಯ ಸಂಸಾರ ಕಂಡು ಆನಂದಪಟ್ಟರು. ಈ ಜೋಡಿ ಸದಾ ಹೀಗೆ ಖುಷಿ ಖುಷಿಯಾಗಿರಲೆಂದು ಮನದುಂಬಿ ಹಾರೈಸುತ್ತಿದ್ದರು. ನಿಖಿತಾ ಮತ್ತು ಪ್ರಣವ್ ಮದುವೆಯಾಗಿ 7 ತಿಂಗಳು ಕಳೆಯಿತು. ಎಷ್ಟಾದರೂ ಪ್ರಣವ್ ತನ್ನ ಗಂಡ. ಅವನ ಎಲ್ಲ ಕೆಲಸಗಳನ್ನು ತಾನು ಮಾಡುವುದು ತನ್ನ ಕರ್ತವ್ಯವೆಂದು ಅವಳು ನಿರ್ಭಾವದಿಂದ ಎಲ್ಲವನ್ನೂ ಮಾಡುತ್ತಿದ್ದಳು. ನಾನೇನು ನಿನ್ನನ್ನು ಹೆಂಡತಿ ಎಂದು ತಿಳಿದು ಪ್ರೀತಿಯಿಂದ ನಿನ್ನ ಜೊತೆ ಸಂಸಾರ ಮಾಡಲು ನಿನ್ನನ್ನು ಮದುವೆಯಾಗಿಲ್ಲ. ಅಥವಾ ನೀನು ಹೀಗೆ ನಿನ್ನ ಕರ್ತವ್ಯವನ್ನು ಮಾಡುವುದರಿಂದ ಅಯ್ಯೋ ಪಾಪ ಎಂದು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ನಿನ್ನನ್ನು ನೋಯಿಸುವುದೇ ನನ್ನ ಗುರಿ. ಇದು ನಿನಗೆ ನೆನಪಿರಲಿ ಎಂದು ಪದೇ ಪದೇ ಹೇಳುತ್ತಿದ್ದ. ನಿಖಿತಾ ಇದ್ಯಾವುದನ್ನು ಲೆಕ್ಕಿಸದೆ ತನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ನಿರ್ವಹಿಸುತ್ತಿದ್ದಳು. ಮೊದಮೊದಲು ಅವಳು ತೆಗೆದು ಇಡುತ್ತಿದ್ದ ಬಟ್ಟೆಗಳನ್ನು ಹಾಕಿಕೊಳ್ಳದೆ ತಾನು ಬೇರೆ ಬಟ್ಟೆಗಳನ್ನು ತೆಗೆದು ಹಾಕಿಕೊಂಡು ಹೋಗುತ್ತಿದ್ದ. ಆಗ ಅವಳಿಗೆ ನೋವಾದರೂ ಕೂಡ ತನ್ನ ಕರ್ತವ್ಯವನ್ನು ಅವಳು ಪಾಲಿಸುತ್ತಿದ್ದಳು. ಪ್ರಣವ್ ಹಾಕಿಕೊಳ್ಳಲಿ ಬಿಡಲಿ ದಿನವೂ ಅವನಿಗಾಗಿ ಬಟ್ಟೆ ತೆಗೆದುಕೊಡುತ್ತಿದ್ದಳು. ಕ್ರಮೇಣ ನಿಧಾನವಾಗಿ ಪ್ರಣವ್ ಇದಕ್ಕೆ ಹೊಂದಿಕೊಳ್ಳುತ್ತಾ ಅವಳ ಮೇಲೆ ಅವಲಂಬಿತನಾಗತೊಡಗಿದ. ಒಂದು ದಿನ ಅವಳು ಬಟ್ಟೆ ಅಥವಾ ಪರ್ಸ್ ತೆಗೆದು ಇಡುವುದು ನಿಧಾನವಾದರೆ ಅವನು ಕೂಗಾಡಲು ಶುರು ಮಾಡುತ್ತಿದ್ದ. ಅವರ ಸಂಬಂಧ ಹೀಗೆ ಮುಂದುವರೆದಿತ್ತು. ಹೀಗೆ ಒಂದು ದಿನ ನಿಖಿತಾ ಎಲ್ಲರಿಗೂ ಕೊಡುತ್ತಾ ಕೊನೆಯಲ್ಲಿ ಪ್ರಣವ್ಗೆ ಕಾಫಿ ಕೊಡಲು ಮಹಡಿಗೆ ಬಂದು ಅವನಿಗೆ ಕಾಫಿ ಕೊಟ್ಟಳು. ಅವನು ಕಾಫಿ ಕುಡಿದು ಮಾಮೂಲಿನಂತೆ ಜಗಳ ತೆಗೆದ. ನಿಖಿತಾ ಮೆಟ್ಟಿಲ ತುದಿಯಲ್ಲಿ ನಿಂತಿದ್ದಳು. ನೀನು ಮನೆಯವರನ್ನೆಲ್ಲ ಮರಳು ಮಾಡಿದ ಹಾಗೆ ನನ್ನನ್ನು ಮರಳು ಮಾಡಲು ಆಗುವುದಿಲ್ಲ. ನಾನೆಂದಿಗೂ ನಿನ್ನ ಬಲೆಯಲ್ಲಿ ಬೀಳುವುದಿಲ್ಲ. ಈಗ ನೀನು ಅವರಿಗೆ ಮೋಡಿ ಮಾಡಿರಬಹುದು. ಮುಂದೆ ಎಲ್ಲರೂ ನಿನ್ನನ್ನು ಬೈಯುವ ಹಾಗೆ ಮಾಡ್ತೀನಿ. ಯಾಕಾದರೂ ಇವನ ತಂಟೆಗೆ ಹೋದೇನೋ ಎಂದು ಕ್ಷಣ ಕ್ಷಣವೂ ನೀನು ಕೊರಗಬೇಕು ಎಂದ ಪ್ರಣವ್. ಬಹಳ ದಿನಗಳಿಂದ ತನ್ನ ಕೋಪವನ್ನು ತಡೆಹಿಡಿದ ನಿಖಿತಾ ಬೇಸರದಿಂದ ನಾನು ಯಾವ ತಪ್ಪು ಮಾಡಿಲ್ಲ.
ನನಗೆ ಯಾವ ಅಂಜಿಕೆಯೂ ಇಲ್ಲ, ಯಾರ ಭಯವೂ ಇಲ್ಲ. ತಪ್ಪು ಮೇಲೆ ತಪ್ಪು ಮಾಡುತ್ತಿರುವುದು ನೀವು. ನನಗೂ ಸಾಕು ಸಾಕಾಗಿ ಹೋಗಿದೆ. ನಾನು ಎಲ್ಲ ಸತ್ಯವನ್ನು ಮನೆಯವರೆಲ್ಲರ ಮುಂದೆ ಹೇಳಿದ ನಂತರವೇ ನಾನು ನಿಮ್ಮಿಂದ ದೂರ ಹೋಗುವೆ ಎಂದು ಅವನಿಗೆ ಎದುರು ಜವಾಬು ಕೊಟ್ಟಳು. ಆ ಸಮಯದಲ್ಲಿ ಪ್ರಣವ್ನ ತಾತ ಕೆಳಗೆ ನಿಂತು ಎಲ್ಲವನ್ನೂ ಕೇಳಿಸಿಕೊಂಡರು. ಅವರಿಗೆ ಎಲ್ಲವೂ ಅರ್ಥವಾಗಿತ್ತು. ಅವಳ ಮಾತನ್ನು ಕೇಳಿ ಕೆಂಡಮಂಡಲನಾದ ಪ್ರಣವ್ ಮೆಟ್ಟಿಲ ತುದಿಯಲ್ಲಿ ನಿಂತಿದ್ದ ಅವಳನ್ನು ಹೋಗು ಇಲ್ಲಿಂದ ಎಂದು ಜೋರಾಗಿ ತಳ್ಳಿಬಿಟ್ಟ. ಅವಳು ಹಾಯ ತಪ್ಪಿ ಕೆಳಗೆ ಬೀಳುವಾಗ ಕಿರುಚಿದ್ದನ್ನು ಕೇಳಿ ಅವಳನ್ನು ಹಿಡಿಯಲು ಪ್ರಯತ್ನಿಸಿದಾದರೂ ಸಾಧ್ಯವಾಗಲಿಲ್ಲ. ಅವಳು ಕೆಳಗೆ ಬಿದ್ದುಬಿಟ್ಟಳು. ನೋವಿನಿಂದ ಅವಳು ಅಳತೊಡಗಿದಳು. ತಕ್ಷಣ ಕೆಳಗೆ ಓಡಿ ಬಂದು ಅವಳ ಕಣ್ಣಲ್ಲಿ ನೀರನ್ನು ನೋಡಿ ಕಂಗಾಲಾದವನಂತೆ, ಐ ಆಮ್ ವೆರಿ ವೆರಿ ಸಾರಿ ನಿಕಿ, ನಾನು ನೋಡಲಿಲ್ಲ, ಬೇಕು ಅಂತ ಮಾಡಿಲ್ಲ, ತುಂಬ ಪೆಟ್ಟಾಯ್ತಾ ಎಂದು ಅಕ್ಕರೆಯಿಂದ ಕೇಳುವವನಂತೆ ನಟಿಸಿದ. ಇದೆಲ್ಲವನ್ನು ನೋಡಿದ ಪ್ರಣವ್ನ ತಾತ ಮುಂದೆ ಬಂದು ಕೋಪದಿಂದ ಅವನ ಕೆನ್ನೆಗೆ 2 ಬಾರಿಸಿ, ನೀನು ಇಷ್ಟು ದಿನದ ನಾಟಕ ಏನು ಎಂದು ನಾನು ಎಲ್ಲವನ್ನೂ ಕೇಳಿಸಿಕೊಂಡೆ. ಎಂಥ ಕೊಳಕು ಮನಸ್ಸು ನಿನ್ನದು. ನಿನ್ನನ್ನು ನಂಬಿ ತನ್ನ ಮನೆಯವರನ್ನು ತಾಯಿಯನ್ನು ಬಿಟ್ಟು ಬಂದು ನಿನಗಾಗಿ ಸದಾ ದುಡಿಯುವ ಇಂಥ ಪಾಪದ ಹುಡುಗಿಗೆ ಎಷ್ಟು ನೋವು ಕೊಟ್ಟಿದ್ಯಾ. ನಿನ್ನ ಬಗ್ಗೆ ನನಗೆ ಅಸಹ್ಯವಾಗುತ್ತಿದೆ ಪ್ರಣವ್. ನಾನು ನಿನ್ನನ್ನು ಎಂದಿಗೂ ಕ್ಷಮಿಸುವುದಿಲ್ಲ ಎಂದರು. ಅಷ್ಟರಲ್ಲಿ ಮನೆಯವರೆಲ್ಲ ಅಲ್ಲಿಗೆ ಬಂದು ಅಲ್ಲಿ ಏನು ನಡೆಯಿತು, ತಾತ ಏಕೆ ಕೋಪದಿಂದ ಪ್ರಣವನ್ನು ಹೊಡೆದು ಅವನ ಮೇಲೆ ಕೂಗಾಡುತ್ತಿದ್ದಾರೆ ಎಂದು ತಿಳಿಯದೆ ಕಕ್ಕಾಬಿಕ್ಕಿಯಾಗಿ ನಿಂತಿದ್ರು. ನಿಖಿತಾ ನೋವು ತಾಳಲಾರದೆ ಜೋರಾಗಿ ಅಳುತ್ತಿದ್ಲು. ಆಗ ಪ್ರಣವ್ ಅವಳನ್ನು ಎತ್ತಿಕೊಂಡು ಕಾರಿನಲ್ಲಿ ಕೂರಿಸಿಕೊಂಡು ಆಸ್ಪತ್ರೆಗೆ ಕರೆದುಕೊಂಡು ಹೋದ. ಕಾರಿನಲ್ಲಿ ಹೋಗುವಾಗ ಅವಳ ಕಣ್ಣೀರು ಕಂಡು ಅವನ ಕಣ್ಣಲ್ಲೂ ನೀರು ಬಂದಿತ್ತು. ಛೇ, ಎಂಥ ಹೆಡ್ವಟ್ಟು ಕೆಲಸ ಮಾಡಿಬಿಟ್ಟೆ ನಾನು. ಕೋಪ ಬಂದರೆ ನಾನು ನಿಯಂತ್ರಿಸಿಕೊಳ್ಳಬೇಕಾಗಿತ್ತು. ಇದು ಬಿಟ್ಟು ಹೀಗೆ ಇವಳನ್ನು ನೂಕಿ ಕೆಳಗೆ ಬೀಳುವಂತೆ ಮಾಡಿಬಿಟ್ಟೆ. ಇದರಿಂದ ಅವಳಿಗೆ ನೋವು ಕೊಟ್ಟೆ ಎಂದು ಕೊರಗತೊಡಗಿದ. ಆಸ್ಪತ್ರೆಯಲ್ಲಿ ನಿಖಿತಾಳ ಕಾಲು ಫ್ರ್ಯಾಕ್ಚರ್ ಆಗಿದೆ. ಆಕೆ 1 ತಿಂಗಳು ಬೆಡ್ ರೆಸ್ಟ್ನಲ್ಲಿ ಇರಬೇಕೆಂದು ಡಾಕ್ಟರ್ ಹೇಳಿದರು. ಆಗ ಪ್ರಣವ್ಗೆ ತಾನು ಮಾಡಿದ ತಪ್ಪು, ತನ್ನಿಂದಲೇ ಎಲ್ಲ ಆಗಿದೆ, ತಾನು ಇವಳನ್ನು ಚೆನ್ನಾಗಿ ನೋಡಿಕೊಳ್ಬೇಕು ಎಂದು ಮನದಲ್ಲೇ ಯೋಚಿಸುತ್ತಾ ಅವಳ ಕಾಲಿಗೆ ಬ್ಯಾಂಡೇಜ್ ಮಾಡಿಸಿಕೊಂಡು ಅವಳನ್ನು ಎತ್ತಿಕೊಂಡೇ ಕಾರಿನಲ್ಲಿ ಕೂರಿಸಿಕೊಂಡು ಮನೆಗೆ ಬಂದ. ಈತ ಪ್ರಣವ್ನ ತಾತ ಮನೆಯಲ್ಲಿ ಎಲ್ಲರ ಬಳಿಯಲ್ಲಿ ನಡೆದುದೆಲ್ಲವನ್ನು ವಿವರಿಸಿ ಹೇಳಿದ್ರು. ಎಂದೋ ನಡೆದ ವಿರಸ ದೊಡ್ಡದಾಗಿ ಇಲ್ಲಿಯವರೆಗೆ ಮುಂದುವರೆದಿದೆ. ಪ್ರಣವ್ ಅವಳನ್ನು ಕ್ಷಮಿಸ್ತಾನ? ನಿಖಿತಾ ಏನು ಮಾಡ್ತಾಳೆ? ಮನೆಯವರೆಲ್ಲರಿಗೂ ವಿಷಯ ತಿಳಿದು ಅವರಿಗೆ ಬಹಳವೇ ಬೇಸರವಾಯಿತು. ಪಾಪದ ಆ ಹುಡುಗಿ ಮನಸ್ಸಿನಲ್ಲಿ ಎಷ್ಟು ನೋವಿದ್ರೂ ಸ್ವಲ್ಪ ಹೊರಗೆ ತೋರಿಸದೆ ನಮ್ಮನ್ನೆಲ್ಲ ಎಷ್ಟು ಪ್ರೀತಿಯಿಂದ ನೋಡಿಕೊಂಡು ಮನೆಯ ಎಲ್ಲ ಕೆಲಸ ಮಾಡ್ತಾ ಎಲ್ಲರ ಬೇಕು ಬೇಡಗಳನ್ನು ಗಮನಿಸುತ್ತಾ ಎಲ್ಲರನ್ನೂ ಅನುಸರಿಸಿಕೊಂಡು ಹೋಗುತ್ತಿದ್ದಳು. ಇಂಥ ಒಳ್ಳೆಯ ಹುಡುಗಿಯ ಮನಸ್ಸನ್ನು ಪ್ರಣವ್ ಎಷ್ಟು ನೋಯಿಸಿದ್ದಾನೆ ಎಂದು ಎಲ್ಲರಿಗೂ ಅವನ ಮೇಲೆ ತುಂಬ ಕೋಪ ಬಂದಿತ್ತು. ಪ್ರಣವ್ ನಿಖಿತಾಳನ್ನು ಮನೆಗೆ ಕರೆದುಕೊಂಡು ಬಂದ ಮೇಲೆ ಎಲ್ಲರೂ ಅವನನ್ನು ಬೈದು ನಿಖಿತಾಳ ಬಳಿ ಬಂದು ಕ್ಷಮೆ ಕೇಳಿದರು. ಪ್ರಣವ್ನ ತಾತ, ಅಪ್ಪ, ಅವನ ಚಿಕ್ಕಮ್ಮ, 2 ತಂಗಿಯರು ಅವನ ಬಳಿ ಮಾತನಾಡುವುದನ್ನೇ ನಿಲ್ಲಿಸಿಬಿಟ್ಟರು. ಮಿಕ್ಕವರು ಎಷ್ಟು ಬೇಕೋ ಅಷ್ಟು ಮಾತ್ರವೇ ಮಾತನಾಡುತ್ತಿದ್ದರು. ಪ್ರಣವ್ಗೆ ಯಾರಿಗೂ ಮುಖ ತೋರಿಸಲು ಧೈರ್ಯವಿಲ್ಲದೆ ಯಾರನ್ನು ಮಾತನಾಡಿಸಲು ಪ್ರಯತ್ನಿಸಲಿಲ್ಲ. ನಿಖಿತಾಳಿಗೆ ಸಹ ಮುಖ ತೋರಿಸಲು ಆಗದೆ ತಪ್ಪಿಸಿಕೊಳ್ಳಲು ಆಗದೆ ಒದ್ದಾಡಿದ. ಮರುದಿನ ಬೆಳಿಗ್ಗೆ ಪ್ರಣವ್ನನ್ನು ಅವನ ಅಜ್ಜಿ ಅಮ್ಮ ಬೈದು ಬುದ್ಧಿ ಹೇಳಿದರು. ನಿಖಿತಾಳನ್ನು ಇನ್ನು ಮುಂದೆ ಚೆನ್ನಾಗಿ ನೋಡಿಕೊಳ್ಬೇಕು, ಇಬ್ಬರು ಒಬ್ಬರನ್ನೊಬ್ಬರು ಅರಿತು ಖುಷಿಯಿಂದ ಸಂಸಾರ ಮಾಡಬೇಕೆಂದು ತಿಳಿ ಹೇಳಿದರು. ಆಗಲಿ, ಇನ್ನು ಮುಂದೆ ಎಂದೂ ಹೀಗೆ ಮಾಡುವುದಿಲ್ಲ ಎಂದು ಎಲ್ಲರ ಬಳಿಯಲ್ಲೂ ಹೇಳಿ ಕ್ಷಮೆ ಕೇಳಿದ. ಎಲ್ಲರೂ ಕ್ಷಮಿಸಿದರೂ ಒಂದು ಹರಿಯದ ಕಂದಕ ನಿರ್ಮಾಣವಾಗಿತ್ತು. ಹಿಂದಿನ ಹಾಗೆ ಮಾತುಕತೆ, ಹರಟೆ, ಕೀಟಲೆ, ನಗು ಯಾವುದೂ ಇರಲಿಲ್ಲ. ನಿಖಿತಾಳ ಎಲ್ಲ ಕೆಲಸವನ್ನು ಅವನೇ ಮಾಡುತ್ತಿದ್ದ. ಅವಳನ್ನು ತುಂಬ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದ. ಅವಳನ್ನು ಎತ್ತಿಕೊಂಡೇ ಓಡಾಡುತ್ತಿದ್ದ. 1 ತಿಂಗಳ ನಂತರ ಬ್ಯಾಂಡೇಜ್ ಬಿಚ್ಚಿದ ಮೇಲೆ ಪ್ರಣವ್ ನಿಖಿತಾಳನ್ನು ಮೆಲ್ಲಗೆ ನಡೆಸಿಕೊಂಡು ಓಡಾಡಿಸ್ತಿದ್ದ. ಈಗ ಅವಳ ಹತ್ತಿರ ಜಗಳವಾಡ್ತಿರಲಿಲ್ಲ. ನಿಖಿತಾಳಿಗೆ ಪ್ರಣವ್ನ ಮೇಲೆ ಮೃದು ಭಾವನೆ ಬೆಳೆಯಲಾರಂಭಿಸಿತು. ಪ್ರತಿದಿನ ಪ್ರಣವ್ ನಿಖಿತಾಳೊಡನೆ ಬಹಳ ಸಮಯ ಕಳೆಯುತ್ತಿದ್ದರೂ ಜಗಳವಾಡುತ್ತಿರಲಿಲ್ಲ. ಸ್ನೇಹಿತನಂತೆ ವರ್ತಿಸಲಾರಂಭಿಸಿದ. ಆದರೂ ಪ್ರಣವ್ ಮನೆಯವರು ಅವನ ಬಳಿ ಹೆಚ್ಚು ಮಾತನಾಡುತ್ತಿರಲಿಲ್ಲ. 1-2 ತಿಂಗಳ ನಂತರ ನಿಖಿತಾ ಸಂಪೂರ್ಣ ಗುಣ ಹೊಂದಿ ಅವಳೇ ನಿಧಾನವಾಗಿ ಓಡಾಡಲಾರಂಭಿಸಿದಳು. ಪ್ರಣವ್ ಆಫೀಸ್ಗೆ ಹೋಗಲು ಆರಂಭಿಸಿದ. ದಿನ ಕಳೆದಂತೆ ಮನೆಯಲ್ಲಿದ್ದ ಬಿಗುವ ವಾತಾವರಣವನ್ನು ಸರಿ ಮಾಡಬೇಕೆಂದು ನಿರ್ಧರಿಸಿದ ನಿಖಿತಾ ಮನೆಯವರನ್ನೆಲ್ಲ ಒಟ್ಟಿಗೆ ಕೂರಿಸಿ, ನಾವಿಬ್ಬರೀಗ ಒಬ್ಬರನ್ನೊಬ್ಬರು ತುಂಬ ಪ್ರೀತಿ ಮಾಡುತ್ತಿದ್ದೇವೆ, ಖುಷಿಯಿಂದ ಸಂಸಾರ ಮಾಡ್ತಿದ್ದೇವೆ. ದಯವಿಟ್ಟು ನೀವೆಲ್ಲರೂ ಪ್ರಣವ್ನನ್ನು ಕ್ಷಮಿಸಿ. ಮೊದಲನೇ ಥರ ಎಲ್ಲರೂ ಖುಷಿಯಿಂದ ಇರೋಣ, ಆಗ ನನಗೂ ಬಹಳ ಸಂತೋಷವಾಗುತ್ತದೆ. ಎಲ್ಲರೂ ಬಿಗುವಾಗಿರುವುದೇ ಪ್ರಣವ್ಗೆ ಕೊರಗಾಗಿದೆ ಎಂದು ಎಲ್ಲರಿಗೂ ಕೈ ಜೋಡಿಸಿ ಕೇಳಿಕೊಂಡಳು. ಮನೆಯವರೆಲ್ಲರೂ ಆಗಲಿ ಎಂಬಂತೆ ಒಪ್ಪಿಕೊಂಡರು.
ದಿನ ಕಳೆದಂತೆ ಪ್ರಣವ್ಗೆ ನಿಖಿತಾಳ ಒಳ್ಳೆಯ ಮನಸ್ಸು ಅರ್ಥವಾಗತೊಡಗಿತು. ಅವಳ ಬಗ್ಗೆ ಒಳ್ಳೆಯ ಭಾವನೆ ಮೂಡತೊಡಗಿತು. ಮನೆಯ ವಾತಾವರಣ ಮತ್ತೆ ಮೊದಲಿನ ಹಾಗೆ ಆಗತೊಡಗಿತು. ಪ್ರಣವ್ ಒಂದು ಟ್ರಸ್ಟನ್ನು ಮಾಡಿ ಅದರಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಓದಿನ ಸಂಪೂರ್ಣ ಖರ್ಚು ವೆಚ್ಚವನ್ನು ನೋಡಿಕೊಳ್ಳುತ್ತಿದ್ದಾನೆಂದು ಒಮ್ಮೆ ಅವನ ಮನೆಯವರಿಗೆ ಗೊತ್ತಾಯಿತು. ಇದರಿಂದ ಅವನ ಬಗ್ಗೆ ಬಹಳ ಹೆಮ್ಮೆ ಉಂಟಾಯಿತು. ನಿಖಿತಾಳಿಗೂ ತಾನು ಅವನನ್ನು ತಪ್ಪಾಗಿ ತಿಳಿದುಕೊಂಡಿದ್ದೆ ಎಂದು ಮನದಲ್ಲಿ ನೊಂದುಕೊಂಡಳು. ಈಗ ಪ್ರಣವ್ ಸ್ವಲ್ಪ ತಡವಾಗಿ ಬಂದರೂ ಅವಳಿಗೆ ತಳಮಳವಾಗುತ್ತಿತ್ತು. ಅವನನ್ನು ಬಿಟ್ಟು ಇರುವುದೇ ಕಷ್ಟವೆನಿಸತೊಡಗಿತು. ಸಮರಸವೇ ಜೀವನ ಅನ್ನುವ ಹಾಗೆ ಅಂತೂ ಈಗ ನಿಖಿತಾ ಮತ್ತು ಪ್ರಣವ್ನ ಸಮರಸ ಕಂಡು ಮನೆಯವರಿಗೆ ಸಂತಸವಾಗತೊಡಗಿತು. ಇತ್ತ ನಿಖಿತಾಳಿಗೆ ಪ್ರಣವ್ ಬಗ್ಗೆ ನಿಧಾನವಾಗಿ ಒಲವು ಮೂಡಲಾರಂಭಿಸಿತು. ದಿನ ಕಳೆದಂತೆ ಅದು ಮತ್ತಷ್ಟು ಗಟ್ಟಿಯಾಗತೊಡಗಿತು. ಪ್ರಣವ್ನನ್ನು ತನ್ನ ಪ್ರೀತಿಯಿಂದ ಗೆಲ್ಲಬಹುದು, ತನ್ನ ಪ್ರೀತಿ ಅವನನ್ನು ಬದಲಾಯಿಸ್ತದೆ, ತಾವಿಬ್ಬರು ಪ್ರೀತಿಸ್ತಾ ಖುಷಿಯಿಂದ ಸಂಸಾರ ಮಾಡಬಹುದು ಎಂದು ಕನಸು ಕಂಡಳು. ಪ್ರಣವ್ ಕೂಡ ತನ್ನನ್ನು ಪ್ರೀತಿಸ್ತಿದ್ದಾರೆ, ಅದರಿಂದ ಈಗ ತನ್ನೊಂದಿಗೆ ಚೆನ್ನಾಗಿದ್ದಾರೆ ಎಂದು ಭಾವಿಸಿದಳು. ಅವರ ಮದುವೆ ವಾರ್ಷಿಕೋತ್ಸವಕ್ಕೆ ಇನ್ನೊಂದು ವಾರವಿತ್ತು. ಅಂದು ಪ್ರಣವ್ಗೆ ತನ್ನ ಮನದಲ್ಲಿ ಅವನ ಬಗ್ಗೆ ಇರುವ ಪ್ರೀತಿಯನ್ನು ಹೇಳಬೇಕು. ಆಮೇಲೆ ತಾವು ಖುಷಿಯಿಂದ ಇರ್ಬೋದು. ಪ್ರಣವ್ ತನಗೆ ಏನು ಉಡುಗೊರೆ ಕೊಡ್ಬೋದು ಎಂದು ಯೋಚಿಸಿದಳು ನಿಖಿತಾ. ಒಂದು ದಿನ ಪ್ರಣವ್ ತನ್ನ ಸ್ನೇಹಿತರೊಂದಿಗೆ ಹೋಟೆಲ್ಗೆ ಹೋಗಿದ್ದಾಗ ಅವನು ಹಿಂದೊಮ್ಮೆ ಕಾರಿನಲ್ಲಿ ಒಬ್ಬ ಅಜ್ಜಿಗೆ ಗುದ್ದಿದ್ದ ಅಜ್ಜಿಯ ಮಗ ಆತನ ಗೆಳೆಯರೊಡನೆ ಅದೇ ಹೋಟೆಲ್ಗೆ ಬಂದಿದ್ದ. ಅವನು ಪ್ರಣವ್ನನ್ನು ಗುರುತಿಸಿ ಅವನ ಬಳಿ ಬಂದು ಅವನನ್ನು ಮಾತನಾಡಿಸಿ, ಅಜ್ಜಿ ಆರಾಮವಾಗಿದ್ದಾರೆ ಅಂದ ಹಾಗೆ, ಎಲ್ಲಿ ನಿಖಿತಾ ಮೇಡಮ್? ಆವತ್ತು ಅವರು ಇಲ್ಲದೆ ಹೋಗಿದ್ರೆ ದೊಡ್ಡ ಅನಾಹುತ ನಡೆಯುತ್ತಿತ್ತು. ನೀವು ಕೂಡ ಆರಾಮವಾಗಿ ಜಾರಿಕೊಂಡು ಬಿಡ್ತಿದ್ರಿ. ಮೇಡಮ್ ಧೈರ್ಯ ಮೆಚ್ಚಲೇಬೇಕು. ಎಷ್ಟು ಒಳ್ಳೆಯವರವರು. ಅಂಥವರು ಲಕ್ಷಕ್ಕೆ ಒಬ್ಬರು. ನೀವು ಅವರನ್ನೇ ಮದುವೆ ಆದ್ರಂತೆ. ಮೇಡಮ್ ನಿಮ್ಮನ್ನು ಅದು ಹೇಗೆ ಒಪ್ಪಿಕೊಂಡರೋ ಏನೋ ಎಂದು ಆ ವ್ಯಕ್ತಿ ಹೇಳಿದಾಗ ಪ್ರಣವ್ಗೆ ತುಂಬ ಅವಮಾನವಾಯಿತು. ಪ್ರಣವ್ನ ಸ್ನೇಹಿತರೆಲ್ಲ ಏನು ಎಂದು ವಿಚಾರಿಸಿದಾಗ ಅಜ್ಜಿಯ ಮಗ ಹಿಂದೆ ನಡೆದ ಘಟನೆಯ ಸಂಪೂರ್ಣವಾಗಿ ವಿವರಿಸಿದ. ಅವನ ಸ್ನೇಹಿತರೆಲ್ಲ ನಿಖಿತಾ ಈಸ್ ಸೋ ಗ್ರೇಟ್, ಯು ಆರ್ ಲಕ್ಕಿ ಎಂದರು. ಇದರಿಂದ ಪ್ರಣವ್ಗೆ ನಿಖಿತಾಳ ಮೇಲೆ ತುಂಬ ಕೋಪ ಬಂದಿತ್ತು. ಇವಳಿಂದ ತನಗೆ ಯಾವಾಗಲೂ ಬರೀ ಅವಮಾನವೇ. ಎಲ್ಲರಿಗೂ ಅವಳು ಒಳ್ಳೆಯವಳು, ಮನೆಯಲ್ಲೂ ಹೀಗೆ, ಹೊರಗೆ ಬಂದರೆ ಅಲ್ಲೂ ಹೀಗೆ. ಅದೇನೋ ಮೋಡಿ ಮಾಡ್ತಾಳೋ ಎಂದು ಒಳಗೆ ಕುದಿಯತೊಡಗಿದ. ಅಂದು ರಾತ್ರಿ ಮನೆಗೆ ಬಂದ ಪ್ರಣವ್ ನಿಖಿತಾಳನ್ನು ಮಾತನಾಡಿಸದೆ ಹಾಗೆಯೇ ಮಲಗಿಬಿಟ್ಟ. ಅವನು ದನಿದಿರ್ಬೋದು, ಅದಕ್ಕೆ ಬೇಗ ನಿದ್ದೆ ಮಾಡಿರಬೇಕು ಎಂದುಕೊಂಡಳು ನಿಖಿತಾ. ಮರುದಿನ ಅವಳು ತೆಗೆದಿಟ್ಟಿದ್ದ ಬಟ್ಟೆಯನ್ನು ಹಾಕಿಕೊಳ್ಳದೆ ಅವಳಿಗೆ ಹೇಳದೆಯೇ ಆಫೀಸ್ಗೆ ಹೊರಟು ಬಿಟ್ಟ. ಅವಳಿಗೆ ತುಂಬ ನೋವಾದರೂ ಏನೋ ಕೆಲಸದ ಒತ್ತಡ ಇರಬಹುದೆಂದು ಸುಮ್ಮನಾದಳು. ಮರುದಿನ ಅವರ ಮದುವೆಯ ವಾರ್ಷಿಕೋತ್ಸವ. ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆ ಮಾಡಿಕೊಂಡು ಅವನಿಗೆ ಸರ್ಪ್ರೈಸ್ ಕೊಡಬೇಕು ಎಂದುಕೊಂಡಳು ನಿಖಿತಾ. ಆದರೆ ಆ ದಿನ ಆಫೀಸ್ನಿಂದ ಅರ್ಜೆಂಟ್ ಕಾನ್ಫರೆನ್ಸ್ಗೆ ನಾನು ಡೆಲ್ಲಿಗೆ ಹೋಗಬೇಕು, 2 ದಿನ ಬರಲು ಆಗೋಲ್ಲ ಎಂದು ಅವನು ಹೊರಟೇ ಬಿಟ್ಟ. ಎಲ್ಲರಿಗೂ ವಾರ್ಷಿಕೋತ್ಸವ ದಿನ ಪ್ರಣವ್ ಮನೆಯಲ್ಲಿ ಇರುವುದಿಲ್ಲವೆಂದು ತಿಳಿದು ಅರ್ಜೆಂಟ್ ಕೆಲಸ ಇದೆ, ಅವನು ಬಂದಮೇಲೆ ಇವರಿಬ್ಬರನ್ನೆಲ್ಲಾದರೂ ಹೊರಗೆ ಕಳಿಸಬೇಕು ಎಂದುಕೊಂಡ್ರು. ನಿಖಿತಾಳಿಗೆ ನಿರಾಸೆಯಾದರೂ ಕೆಲಸದ ಒತ್ತಡವೆಂದು ನಾನು ಆಮೇಲೆ ಹೇಳಿದರಾಯಿತು ಎಂದು ಸುಮ್ಮನಾದಳು. ಮರುದಿನ ಎಲ್ಲರೂ ನಿಖಿತಾಳಿಗೆ ವಿಶ್ ಮಾಡಿ ಬೇಜಾರು ಮಾಡಿಕೊಳ್ಬೇಡ, ಪ್ರಣವ್ ಬಂದಮೇಲೆ ನೀವು ಹೊರಗೆ ಹೋಗಿ ಬನ್ನಿ ಎಂದು ಸಮಾಧಾನಿಸಿದರು. ಆದರೆ ಪ್ರಣವ್ ನಿಖಿತಾಳಿಗೆ ಫೋನ್ ಮೆಸೇಜ್ ಯಾವುದನ್ನೂ ಮಾಡಲಿಲ್ಲ. ನಿಖಿತಾಳಿಗೆ ತುಂಬ ನೋವಾಯಿತು. ಆದರೆ ಸಂಜೆ ಅವಳ ಗೆಳತಿ ಅವಳಿಗೆ ಕಾಲ್ ಮಾಡಿ ಪ್ರಣವ್ ನಾನು ಇದೇ ಊರಿನಲ್ಲಿ ನೋಡಿದೆ ಎಂದಾಗ ಅವಳಿಗೆ ಆಘಾತವಾಯಿತು. ಜೊತೆಗೆ ಬಹಳ ಸಿಟ್ಟು ಬಂದಿತ್ತು. ಮರುದಿನ ಬೆಳಿಗ್ಗೆ ಕೆಲಸ ಬೇಗ ಮುಗಿಯಿತು ಎಂದು ಹೇಳಿ ಪ್ರಣವ್ ಮನೆಗೆ ವಾಪಸ್ ಬಂದ. ಅವನು ತನ್ನ ರೂಮಿಗೆ ಹೋದ. ನಿಖಿತಾ ಈಗ ಹೇಗೆ ಸುಳ್ಳು ಹೇಳಬೇಕಾಗಿತ್ತು ಎಂದು ನೇರವಾಗಿ ಕೇಳಿದಳು. ಪ್ರಣವ್ ನಿಖಿತಾಳ ಕಣ್ಣು ನೋಡಿ ಅವಳು ಇಡೀ ರಾತ್ರಿ ಅಳುತ್ತಿರುವುದು ಗೊತ್ತಾಯಿತು. ಆದರೆ ಅವನಿಗೆ ಹಿಂದಿನ ವಾರ ಆದ ಅವಮಾನವೆಲ್ಲ ನೆನಪಿಗೆ ಬಂದು ಅವಳ ಮೇಲೆ ಕೋಪ ಉಕ್ಕಿ ಬಂದಿತ್ತು. ಇನ್ನೇನು ನಿನ್ನ ಪ್ರೀತಿ ಮಾಡ್ತಾ ಇಡೀ ದಿನ ನಿನ್ನೆ ಹಿಂದೆ ಓಡಾಡಬೇಕಾಗಿತ್ತಾ? ನಿನ್ನನ್ನು ನಾನು ಏನು ಇಷ್ಟಪಟ್ಟು ಮದುವೆಯಾಗಿಲ್ಲ. ನಿನಗೆ ಕಷ್ಟ ಕೊಡುವುದಕ್ಕಾಗಿಯೇ ನಿನ್ನನ್ನು ಕಂಡರೆ ಆಗದೆ ಇದ್ದರೂ ನಿನ್ನನ್ನು ಮದುವೆಯಾದೆ. ಎಲ್ಲರಿಗೂ ನೀನು ತಲೆ ಕೆಡಿಸಿರ್ಬೋದು, ಆದರೆ ನನ್ನನ್ನು ಎಂದಿಗೂ ನೀನು ಗೆಲ್ಲಲಾರೆ. ನನ್ನ ಜೀವನ ಹಾಳು ಮಾಡಿಕೊಂಡು ನಿನ್ನನ್ನು ಕಟ್ಟಿಕೊಂಡದಕ್ಕೆ ಸಂಭ್ರಮ ಬೇರೆ ಎಂದು ಹೊರಟಾಗಿ ಹೇಳಿ ರೂಮಿನಿಂದ ಆಚೆ ಹೋದ. ನಿಖಿತಾಳಿಗೆ ಬಹಳವೇ ಆಘಾತವಾಯಿತು. ಇವನು ಎಂದಿಗೂ ಬದಲಾಗುವುದಿಲ್ಲ. ನಾನೇ ಏನೇನು ತಪ್ಪು ಕಲ್ಪನೆ ಮಾಡಿಕೊಂಡೆ. ನಾವು ಎಂದಿಗೂ ಒಂದಾಗುವುದಿಲ್ಲ ಎಂದುಕೊಂಡ ನಿಖಿತಾಳ ಸ್ವಾಭಿಮಾನಕ್ಕೆ ದೊಡ್ಡ ಹೊಡೆತ ಬಿದ್ದಿತು. ಇಲ್ಲ, ಇನ್ನು ಮುಂದೆ ಇವನ ಹಂಗು ಬೇಡ, ಇದ್ಯಾವುದರ ನೆನಪೂ ಕೂಡ ಬೇಡ ಎಂದು ನಿರ್ಧರಿಸಿ ತನ್ನ ಬಟ್ಟೆ ಬರಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ತನ್ನ ತವರಿಗೆ ಹೊರಟಳು. ಮನೆಯಲ್ಲಿ ಎಲ್ಲರೂ ಕೇಳಿದಾಗ ಅಮ್ಮನಿಗೆ ಹುಷಾರಿಲ್ಲ, ಅವರೊಬ್ಬರೇ ಎಲ್ಲ ಕೆಲಸ ಮಾಡಲು ಆಗುವುದಿಲ್ಲ, ಒಂದು 15 ದಿನ ಅಮ್ಮನ ಜೊತೆ ಇದ್ದು ಬರ್ತೀನಿ ಎಂದು ಹೇಳಿದ್ಲು. ಅವಳು ಮದುವೆ ಆದಾಗಿನಿಂದ ತವರಿಗೆ ಹೋಗಿದ್ದೇ ಕಮ್ಮಿ. ಪಾಪ ಅವಳಿಗೂ ಅಮ್ಮ ಬೇಕು ಎಂದು ಅನಿಸ್ತದೆ. ಸ್ವಲ್ಪ ದಿನ ಇದ್ದು ಬರಲಿ ಎಂದು ಸಮ್ಮತಿಸಿದರು. ಹುಷಾರಾದ ಕೂಡಲೇ ಬಂದು ಬಿಡಬೇಕು, ನಮಗೆ ನಿನ್ನನ್ನು ಅಷ್ಟು ದಿನ ಬಿಟ್ಟಿರುವುದು ತುಂಬ ಕಷ್ಟವೆಂದರು. ಅವರೆಲ್ಲರ ಆತ್ಮೀಯತೆ ಕಂಡು ಅವಳಿಗೆ ಅಳುವೇ ಬಂದಿತ್ತು. ನಿಖಿತಾ ಮತ್ತು ಪ್ರಣವ್ ನಡುವೆ ನಡೆದ ಜಗಳ ತಿಳಿಯದೆ ಅವಳನ್ನು ಕಳಿಸಿಕೊಟ್ಟರು. ನಿಖಿತಾ ಮನೆ ಬಿಟ್ಟು ಬಂದು ತಾಯಿಯ ಬಳಿ ನಿನ್ನ ನೋಡಿಕೊಳ್ಳಲು ಬಂದಿರುವೆ,
ಸ್ವಲ್ಪ ದಿನ ಇಲ್ಲೇ ಇದ್ದೀನಿ ಎಂದು ತಾಯಿಯನ್ನು ನಂಬಿಸಿದಳು. ಸಂಜೆ ಮನೆಗೆ ಬಂದ ಪ್ರಣವ್ಗೆ ನಿಖಿತಾ ಎಲ್ಲೂ ಕಾಣಲಿಲ್ಲ. ರಾತ್ರಿ ಊಟದ ಸಮಯದಲ್ಲಿ ಅಮ್ಮನ ಬಳಿ ವಿಚಾರಿಸಿದ. ನಿಖಿತಾ ತಾಯಿಯನ್ನು ನೋಡಿಕೊಳ್ಳಲು 15 ದಿನಗಳಲ್ಲಿ ಅಲ್ಲಿ ಇರಲು ಹೋಗಿದ್ದಾಳೆ. ಅವಳ ಮೊಬೈಲ್ನಲ್ಲಿ ಚಾರ್ಜ್ ಕಮ್ಮಿ ಇತ್ತು ಎನ್ನುತ್ತಿದ್ಲು. ಅದಕ್ಕೆ ನಿಂಗೆ ಫೋನ್ ಮಾಡಿಲ್ಲ ಅನಿಸುತ್ತೆ ಎಂದು ಹೇಳಿದರೂ ತನ್ನ ಮೇಲೆ ಕೋಪ ಮಾಡಿಕೊಂಡು ಹೋಗಿದ್ದಾಳೆಂದು ಪ್ರಣವ್ಗೆ ಗೊತ್ತಾಯಿತು. ರಾತ್ರಿ ಮಲಗಲು ರೂಮಿಗೆ ಬಂದಾಗ ಇಡೀ ರೂಮೇ ಖಾಲಿ ಖಾಲಿ ಎನಿಸಿತು. ಆದರೆ ತನಗೆ ಒಂದು ಮಾತು ಹೇಳದೆ ಹೋಗಿದ್ದಾಳೆ. ಎಷ್ಟು ಸೊಕ್ಕು ಅವಳಿಗೆ. ತಾನು ಹೋಗಿ ಸಾರಿ ಕೇಳಿ ಕರೆಯಲಿ ಎಂದು ತವರಿಗೆ ಹೋಗಿದ್ದಾಳೆ. ಹೋದವಳು ಅವಳು, ಬೇಕಾದರೆ ಅವಳೇ ಬರಲಿ, ನನಗೇನು, ನಾನಂತೂ ಕರೆಯೋದಿಲ್ಲ, ಫೋನು ಮಾಡೋದಿಲ್ಲ ಎಂದ್ಕೊಂಡ. ಅವಳ ಮೇಲೆ ಸಿಟ್ಟು ಇನ್ನೂ ಜಾಸ್ತಿ ಆಯಿತು. ಹಾಗೆಯೇ ಮಲಗಿಕೊಂಡ. ಇತ್ತ ನಿಖಿತಾ ತನ್ನ ಪ್ರೀತಿ ಅವನಿಗೆ ತಿಳಿಯಲೇ ಇಲ್ಲ. ಅವನು ಅಷ್ಟು ರೂಢಾಗಿ ಮಾತನಾಡಿ ಒಂದು ಸಾರಿಯೂ ಕೇಳದೆ ನಾನು ಅಷ್ಟು ನೋವಿನಲ್ಲಿರುವುದು ಗೊತ್ತಿದ್ದ ಸುಮ್ಮನೆ ಇದ್ದಾನೆ. ನಾನು ಬೇಜಾರು ಮಾಡಿಕೊಂಡು ಮನೆ ಬಿಟ್ಟು ಬಂದಿದ್ದೀನಿ. ಅವನು ಮನೆಗೆ ಬಂದಾಗ ನಾನು ಕಾಣಿಸಿರುವುದಿಲ್ಲ. ಆದರೂ ಅಟ್ಲೀಸ್ಟ್ ಒಂದು ಫೋನ್ ಅಥವಾ ಒಂದು ಮೆಸೇಜ್ ಕೂಡ ಇಲ್ಲ. ಅವನಿಗೆ ನನ್ನ ಮೇಲೆ ಪ್ರೀತಿ ಇಲ್ಲವೇ ಇಲ್ಲ. ಹೌದು, ಅವನು ನನ್ನನ್ನು ದ್ವೇಷಿಸ್ತಾನೆ. ಅವನು ನನ್ನನ್ನು ಮದುವೆಯಾಗಿದ್ದೇ ನನ್ನನ್ನು ಹಿಂಸಿಸಿ ನನಗೆ ಪಾಠ ಕಲಿಸಲು ತಾನೆ. ನಾನೇ ತಡ್ಡಿ ಸುಮ್ಮನೆ ಇಲ್ಲದ ಭಾವನೆಗಳನ್ನು ಬೆಳೆಸಿಕೊಂಡು ಎಂದಿಗೂ ಈಡೇರದ ಕನಸು ಕಂಡೆ ಎಂದೆನಿಸಿತು ಅವಳಿಗೆ. ಅವಳ ಸ್ವಾಭಿಮಾನಕ್ಕೆ ದೊಡ್ಡ ಪೆಟ್ಟು ಬಿದ್ದಿತ್ತು. ಇನ್ನು ಮುಂದೆ ತಾನು ಎಂದಿಗೂ ಆ ಮನೆಗೆ ಮತ್ತು ಪ್ರಣವ್ನ ಜೀವನದಲ್ಲಿ ಹೋಗಬಾರ್ದು. ನನ್ನ ಪಾಡಿಗೆ ನಾನು ಇರಬೇಕು. ಆದಷ್ಟು ಬೇಗ ಅಮ್ಮನನ್ನು ಕರೆದುಕೊಂಡು ಇವರೆಲ್ಲರಿಂದ ದೂರ ಹೋಗಿಬಿಡಬೇಕು ಎಂದು ನಿಶ್ಚಯಿಸಿ ರಾತ್ರಿಯೆಲ್ಲ 10 ಹಾಗೆ ನಿದ್ದೆ ಮಾಡಿದ್ಲು. ತನ್ನನ್ನು ಅರ್ಥ ಮಾಡಿಕೊಳ್ಳದ ಪ್ರಣವ್ಗೆ ಫೋನ್ ಮಾಡಲು ಅವಳ ಸ್ವಾಭಿಮಾನ ಅಡ್ಡ ಬಂದಿತ್ತು. ನಿಖಿತಾಳನ್ನು ಅಪಾರ್ಥ ಮಾಡಿಕೊಂಡ ಪ್ರಣವ್ಗೆ ಅವಳಿಗೆ ಫೋನ್ ಮಾಡಲು ಅವನ ಹೀಗೋ ಒಪ್ಪಿಕೊಳ್ಳಲಿಲ್ಲ. ಹೀಗೆ ಇಬ್ಬರಿಗೂ ಒಬ್ಬರಿಗೊಬ್ಬರು ಕೋಪಿಸಿಕೊಂಡಿದ್ರು. ಮರುದಿನ ಬೆಳಿಗ್ಗೆ ಎದ್ದ ಪ್ರಣವ್ ಆಫೀಸ್ಗೆ ರೆಡಿಯಾಗಿ ಹೊರಡುವಷ್ಟರಲ್ಲಿ ಅವನಿಗೆ ಸಾಕಾಗಿತ್ತು. ಎಲ್ಲವನ್ನು ಹೊಂದಿಸಿಕೊಳ್ಳಲು ಪರದಾಡಿದ. ಅವನ ಎಲ್ಲ ಕೆಲಸಗಳು ನಿಖಿತಾಳೇ ಮಾಡಿಕೊಡ್ತಿದ್ಲು. ಈಗ ಅವನಿಗೆ ಕೆಲಸ ಮಾಡುವ ಅಭ್ಯಾಸ ತಪ್ಪಿ ಹೋಗಿತ್ತು. ನಿಖಿತಾಳ ಬಳಿ ಮಾತನಾಡದೆ ಅವನಿಗೆ ಏನೋ ಕಳೆದುಕೊಂಡಾಗಿತ್ತು. ಅವನಿಗೆ ಇಡೀ ಮನೆಯ ಬಣಬಣ ಎನ್ನುವಂತೆ ಭಾಸವಾಯಿತು. ಅವನಿಗೆ ಅವಳನ್ನು ಕಾಣದೆ ಇರಿಸು ಮುರುಸಾಯಿತು. 2 ದಿನ ಕಳೆಯುವುದು ಅವನಿಗೆ 2 ವರ್ಷದಂತೆ ಅನಿಸಿತು. ಅವಳ ಬಳಿ ಮಾತನಾಡದೆ ಅವಳನ್ನು ನೋಡದೆ ಇರಲಾರೆ ಎನಿಸಿತು ಪ್ರಣವ್ಗೆ. ತನಗೇಕೆ ಹೀಗಾಗುತ್ತಿದೆ? ತಾನು ನಿಖಿತಾಳ ಬಳಿ ಕೆಟ್ಟದಾಗಿ ನಡೆದುಕೊಂಡೇನೆ? ತಾನು ನಿಖಿತಾಳನ್ನು ಪ್ರೀತಿ ಮಾಡುತ್ತಿರುವೇನೆ ಎಂದೆಲ್ಲ ಯೋಚಿಸಿದ. 1 ವಾರ ಕಳೆಯಿತು. ನಿಖಿತಾ ಇಲ್ಲದೆ ಜೀವನದಲ್ಲಿ ಉತ್ಸಾಹವೇ ಇಲ್ಲ ಎನ್ನುವಂತೆ ಆಯಿತು ಪ್ರಣವ್ಗೆ. ಹೌದು, ತಾನು ಅವಳನ್ನು ಪ್ರೀತಿಸ್ತಿರುವುದು ಸತ್ಯ. ಅವಳಿಲ್ಲದೆ ದಿನ ಕಳೆಯುವುದು ತುಂಬ ಕಷ್ಟವಾಗುತ್ತಿತ್ತು ಅವನಿಗೆ. ಅವಳನ್ನು ನೋಡಲು ಅವಳ ಜೊತೆ ಮಾತನಾಡಲು ಮನ ಕಾತರಿಸುತ್ತಿತ್ತು. ಅವಳಿಲ್ಲದೆ ತಾನಿಲ್ಲ. ಹೀಗೆ ಅವಳ ಬಗ್ಗೆ ಯೋಚಿಸ್ತಾ ನಿದ್ದೆಗೆ ಜಾರಿದ ಪ್ರಣವ್. ಇತ್ತ ನಿಖಿತಾಳ ಮನಸ್ಸು ತುಂಬ ಘಾಸಿಯಾಗಿತ್ತು. ಪ್ರಣವ್ ಇಷ್ಟು ದಿನವಾದರೂ ಒಂದು ಫೋನ್ ಕೂಡ ಮಾಡಿಲ್ಲ. ಆದರೆ ಈ ಪ್ರೀತಿ ಯಾಕೆ ಹೀಗೆ? ಮನಸ್ಸು ಪದೇ ಪದೇ ಅವನನ್ನೇ ಬಯಸುತ್ತಿತ್ತು. ಅವನು ಬೇಕು, ಅವನೇ ಬಂದು ಸಮಾಧಾನ ಮಾಡಿ ಕರೆದುಕೊಂಡು ಹೋಗಬೇಕು ಎಂದು ಅನಿಸತೊಡಗಿತು. ನಾನು ಅವನನ್ನು ಬಹಳ ಪ್ರೀತಿಸಿದೆ. ಈ ಪ್ರೀತಿ ಹೀಗೆ ಯಾವಾಗ ಯಾರ ಮೇಲೆ ಹೇಗೆ ಆಗುತ್ತದೆ ಎಂದು ಗೊತ್ತೇ ಆಗುವುದಿಲ್ಲ. ಅವನಿಲ್ಲದೆ ಬದುಕೇ ಇಲ್ಲ ಅನಿಸ್ತಿದೆ. ಆದರೆ ಅವನಿಗೆ ಎಂದಿಗೂ ನನ್ನ ಮೇಲೆ ಪ್ರೀತಿ ಮೂಡಲೇ ಇಲ್ಲ. ಅವನು ಉಸಿರಿರುವವರೆಗೂ ನನ್ನನ್ನು ದ್ವೇಷ ಮಾಡ್ತಾನೆ. ಅವನಿಗೆ ನನ್ನ ಮುಖ ಕಂಡರೆ ಆಗದು, ಕಿರಿಕಿರಿ. ಇನ್ನು ಸ್ವಲ್ಪ ದಿನ ಇಲ್ಲೇ ಇದ್ದರೆ ಅಮ್ಮ ನನ್ನ ಮೇಲೆ ಮತ್ತು ಅವನ ಮನೆಯವರು ಅವನ ಮೇಲೆ ಒತ್ತಡ ಹೇರ್ತಾರೆ. ಇದರಿಂದ ಬಲವಂತವಾಗಿ ಅವನ ಜೀವನಕ್ಕೆ ಮರಳಬೇಕಾಗುತ್ತದೆ. ಇದು ನನ್ನ ಸ್ವಾಭಿಮಾನಕ್ಕೆ ಬಿದ್ದ ಪೆಟ್ಟು. ನಾನು ಬೇರೆ ದೇಶಕ್ಕೆ ಹೋಗಿ ಕೆಲಸಕ್ಕೆ ಸೇರಬೇಕು. ಆಗ ಇದರಿಂದ ನನಗೆ ಮುಕ್ತಿ ಎಂದು ದೃಢವಾಗಿ ನಿರ್ಧರಿಸಿ ಅಂದು ರಾತ್ರಿ ಎಲ್ಲ ವೆಬ್ಸೈಟ್ಗಳ ಜಾಲಾಡಿ ತನ್ನ ರೆಸ್ಯೂಮೆ ಕಳಿಸಿದಳು. ಆಗ ಅವಳಿಗೆ ಅವಳ ಆಪ್ತ ಗೆಳತಿ ಇಂಗ್ಲೆಂಡ್ನಲ್ಲಿ ಇರುವುದು ನೆನಪಾಯಿತು. ಅವಳಿಗೆ ಮೇಲ್ ಮಾಡಿ ತನ್ನ ಪರಿಸ್ಥಿತಿ ವಿವರಿಸಿದಳು. ತಾನು ಕೆಲಸ ಹುಡುಕುತ್ತಿರುವುದಾಗಿ ಹೇಳಿ ಅವಳ ಸಹಾಯ ಕೇಳಿ ತನ್ನ ರೆಸ್ಯೂಮ್ ಅವಳಿಗೆ ಕಳಿಸಿ ಅವಳ ನಂಬರನ್ನು ಕಳುಹಿಸಲು ಹೇಳಿ ಮಲಗಿದಳು. ಅವಳಿಗೆ ಒಂದು ರೀತಿಯಲ್ಲಿ ಮನಸ್ಸು ವಿರಾಳವಾಗಿತ್ತು. ಮರುದಿನ ಆಫೀಸ್ಗೆ ಹೋದ ಪ್ರಣವ್ಗೆ ನಿಖಿತಾಳದೇ ನೆನಪು ಕಾಡತೊಡಗಿತ್ತು. ಏನೋ ಹೊಸ ಹುರುಪು ಅವನೊಳಗೆ. ದಿನ ಪೂರ್ತಿ ಕೆಲಸ ಮಾಡಲಾಗದೆ ಮನೆಗೆ ವಾಪಸ್ ಬಂದುಬಿಟ್ಟ. ಸಂಜೆ ನಿಖಿತಾಳನ್ನು ಮಾತನಾಡಿಸಲು ಅವಳಿಗೆ ಫೋನ್ ಮಾಡಿದ. ಆದರೆ ಅವಳ ಫೋನ್ ಸ್ವಿಚ್ ಆಫ್ ಆಗಿತ್ತು. ಅಂದರೆ ತನ್ನ ಮೇಲೆ ನಿಖಿತಾಳಿಗೆ ಕೋಪ ಕಡಿಮೆ ಆಗಿಲ್ಲ. ಅವಳು ನನ್ನನ್ನು ಎಷ್ಟು ಆವರಿಸಿಬಿಟ್ಟಿದ್ದಾಳೆ. ಈ ಪ್ರೀತಿ ಎಷ್ಟು ಅದ್ಭುತ. ದೂರವಿದ್ದಷ್ಟು ಇನ್ನೂ ಹೆಚ್ಚಾಗುತ್ತಿದೆ. ನನ್ನ ಜೀವನವನ್ನು ಬದಲಾಯಿಸಿಬಿಟ್ಟಳು ಅವಳು. ನನ್ನಲ್ಲಿ ತುಂಬಿದ ಅಹಂಕಾರವನ್ನು ಓಡಿಸಿಬಿಟ್ಟು ಬದುಕುವ ಪಾಠ ಕಲಿಸಿದಳು. ನನ್ನ ಮನೆಯವರನ್ನೆಲ್ಲ ಎಷ್ಟೊಂದು ಪ್ರೀತಿಯಿಂದ ನೋಡಿಕೊಂಡು ಅವರ ಸೇವೆಯನ್ನು ಪ್ರೀತಿಯಿಂದ ಮಾಡುತ್ತಾ ಏನನ್ನು ನಿರೀಕ್ಷಿಸದೆ ತಾನು ಎಷ್ಟೇ ನೋವು ಕೊಟ್ಟರೂ ಅದನ್ನು ಸಹಿಸಿಕೊಂಡು ಯಾರೊಂದಿಗೋ ತೋರಿಸಿಕೊಳ್ಳದೆ ತನ್ನ ಪಾಡಿಗೆ ತಾನಿದ್ಲು. ನಾನು ಅವಳಿಗೆ ಎಷ್ಟೆಲ್ಲ ಹಿಂಸೆ ನೀಡಿದೆ, ಎಷ್ಟೆಲ್ಲ ನೋವು ಕೊಟ್ಬಿಟ್ಟೆ. ಅವಳು ಸೋತು ಗೆದ್ದು ಬಿಟ್ಲು. ನಾನು ಗೆದ್ದು ಸೋತ್ಬಿಟ್ಟೆ. ದ್ವೇಷದಿಂದ ಏನೂ ಸಾಧ್ಯವಿಲ್ಲ. ಆದರೆ ಪ್ರೀತಿಯೊಂದು ಜೊತೆಗಿದ್ದರೆ ಇಡೀ ಪ್ರಪಂಚವನ್ನೇ ಗೆಲ್ಲಬಹುದು ಎಂದು ಅವಳು ಅಂದು ಹೇಳಿದ್ಲು. ಅವಳ ಪ್ರತಿಯೊಂದು ಮಾತು ಅಕ್ಷರಾಂಶ ಸಹ ನಿಜ. ಇಲ್ಲ, ಅವಳು ನನಗೆ ಬೇಕು.
ಅವಳಿಲ್ಲದೆ ಈ ಬದುಕೇ ಇಲ್ಲ. ನನಗೆ ಅವಳನ್ನು ಬಿಟ್ಟಿರಲು ಸಾಧ್ಯವೇ ಇಲ್ಲ. ಅವಳ ಬಳಿ ಮಾತನಾಡಿ ಕ್ಷಮೆ ಕೇಳಿ ಅವಳನ್ನು ವಾಪಸ್ ಕರೆತರಬೇಕು. ಆದರೆ ಯಾವ ಮುಖ ಇಟ್ಕೊಂಡು ಅವಳ ಬಳಿ ಹೋಗಲಿ? ಇಲ್ಲ, ಅವಳಿಲ್ಲದಿದ್ದರೆ ನಾನು ಸತ್ತು ಹೋಗುವೆ. ತಪ್ಪು ನನ್ನದೇ. ಅವಳು ಬೈದ್ರು ಹೊಡೆದ್ರು ಪರವಾಗಿಲ್ಲ, ಅವಳನ್ನು ಕಾಡಿ ಬೇಡಿಯಾದರೂ ಅವಳನ್ನು ವಾಪಸ್ ಕರೆದುಕೊಂಡು ಬರುವೆ. ನಾಳೆ ಬೆಳಿಗ್ಗೆ ಎದ್ದ ಕೂಡಲೇ ಅವಳ ಮನೆಗೆ ಹೋಗಬೇಕು ಎಂದು ನಿರ್ಧರಿಸಿ ಮಲಗಿದ ಪ್ರಣವ್ ಮರುದಿನ ಬೆಳಿಗ್ಗೆ ಎದ್ದವನೇ ನೇರ ನಿಖಿತಾಳ ಮನೆಗೆ ಬಂದ. ಅಲ್ಲಿ ನಿಖಿತಾಳನ್ನು ಕಂಡ ಕೂಡಲೇ ಅವನ ಮನಸ್ಸು ಉಲ್ಲಾಸದಿಂದ ಕುಣಿದಾಡಿತು. ನಿಖಿತಾಳ ತಾಯಿ ಅವನನ್ನು ಚೆನ್ನಾಗಿ ಮಾತನಾಡಿಸಿ ಕಾಫಿ ಕೊಟ್ಟರು. ಕಾಫಿ ಕುಡಿಯುತ್ತಾ ನಿಖಿತಾಳ ಬಳಿ, ನಾನು ನಿನ್ನ ಬಳಿ ಸ್ವಲ್ಪ ಮಾತನಾಡಬೇಕು, ಹೊರಗೆ ಹೋಗೋಣ ಎಂದು ತಮ್ಮ ವಿರಸ ತಾಯಿಗೆ ತಿಳಿಯಬಾರದೆಂದು ನೆನೆಸಿದ ಅವಳು, ಸರಿ ಹೋಗೋಣ ಎಂದಳು. ಇಬ್ಬರು ಪಕ್ಕದಲ್ಲೇ ಇದ್ದ ಪಾರ್ಕ್ಗೆ ಹೋದರು. ಪ್ರಣವ್ ಅವಳೊಂದಿಗೆ ಒಂದು ಕಲ್ಲು ಬೆಂಚಿನ ಮೇಲೆ ಕೂತು ಮಾತಿಗಾರಂಭಿಸಿದ. ನಿಖಿ, ಐ ಆಮ್ ರಿಯಲಿ ವೆರಿ ವೆರಿ ಸಾರಿ. ನಾನು ನಿಂಗೆ ತುಂಬ ನೋವು ಮಾಡಿದ್ದೀನಿ, ನನಗೆ ಗೊತ್ತು. ಆದರೆ ನೀನು ಇಲ್ಲಿಗೆ ಬಂದ ಮೇಲೆ ನಾನು ನಿನ್ನನ್ನು ಎಷ್ಟು ಪ್ರೀತಿ ಮಾಡಿದ್ದೀನಿ ಅಂತ ಗೊತ್ತಾಯಿತು. ಈ ಪಾಪಿಯನ್ನು ದಯವಿಟ್ಟು ಕ್ಷಮಿಸಿಬಿಡು. ನೀನು ಏನು ಶಿಕ್ಷೆ ಕೊಟ್ಟರೂ ನಾನು ಅದನ್ನು ಸಂತೋಷದಿಂದ ಸ್ವೀಕರಿಸುವೆ. ಆದರೆ ದಯವಿಟ್ಟು ಮನೆಗೆ ವಾಪಸ್ ಬಾ. ನನಗೆ ನಿನ್ನನ್ನು ಬಿಟ್ಟಿರಲು ಸಾಧ್ಯವಿಲ್ಲ. ನನಗೆ ಒಂದೇ ಒಂದು ಅವಕಾಶ ಕೊಡು. ಇನ್ನೆಂದು ನಿನ್ನ ಕಣ್ಣಿನಲ್ಲಿ ನೀರು ಬರದ ಹಾಗೆ, ನಿನಗೆ ದುಃಖವೇ ಸೋಕದ ಹಾಗೆ ನೋಡಿಕೊಳ್ತೀನಿ. ಐ ಲವ್ ಯು ಸೋ ಮಚ್ ನಿಖಿ. ಐ ಲವ್ ಯು ಮೋರ್ ದೆನ್ ಎನಿಥಿಂಗ್ ಎಲ್ಸ್ ಎಂದು ಪರಿಪರಿಯಾಗಿ ಕೇಳಿದ. ಇದು ಹೊಸ ನಾಟಕನ? ಮತ್ತೆ ನಾನು ಫೂಲ್ ಆಗಲು ತಯಾರಿಲ್ಲ ಪ್ರಣವ್. ನಾನು ಎಷ್ಟು ಹಂಬಲಿಸಿದೆ ನಿನ್ನ ಪ್ರೀತಿಗಾಗಿ, ಎಷ್ಟೆಲ್ಲ ಸಹಿಸಿದೆ. ಆದರೆ ನೀನು ನನಗೆ ಕೊಟ್ಟಿದ್ದು ಬರೀ ಕಣ್ಣೀರು, ನೋವು, ನಿರಾಸೆ. ನನಗೆ ಇದ್ಯಾವುದೂ ಬೇಡ ಅನಿಸಿಬಿಟ್ಟಿದೆ. ಈ ದ್ವೇಷ, ಕೋಪ, ನೋವು ನನಗೆ ಯಾವುದೂ ಬೇಡ. ನನಗೆ ಇದೆಲ್ಲ ಸಾಕಾಗಿ ಹೋಗಿದೆ. ಅದಕ್ಕೆ ಇದೆಲ್ಲರಿಂದ ತುಂಬ ದೂರ ಹೋಗಿಬಿಡಬೇಕೆಂದು ತೀರ್ಮಾನಿಸಿದ್ದೀನಿ. ನನಗೆ ಇಂಗ್ಲೆಂಡ್ನಲ್ಲಿ ಕೆಲಸ ಸಿಕ್ಕಿದೆ. ನಾನು ಇನ್ನು 15 ದಿನಕ್ಕೆ ಇಲ್ಲಿಂದ ಹೊರಡ್ತೀನಿ. ನಿನಗೆ ಯಾವ ಕಿರಿಕಿರಿಯೂ ಇರುವುದಿಲ್ಲ ಎಂದಳು ನಿಷ್ಠುರವಾಗಿ. ಬೇಡ ನಿಖಿ, ನನಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಡಬೇಡ ಪ್ಲೀಸ್. ನೀನಿಲ್ಲದೆ ಇದ್ದರೆ ನಾನು ಸತ್ತೇ ಹೋಗ್ತೀನಿ ಎಂದವನ ಕಣ್ಣಿನಲ್ಲಿ ನೀರು ಬಂದಿತ್ತು. ಇಲ್ಲ ಪ್ರಣವ್, ನಾನು ನಿರ್ಧಾರ ಮಾಡಿ ಆಗಿದೆ. ಮತ್ತೆ ಬದಲಾಯಿಸುವ ಮಾತೇ ಇಲ್ಲ ಎಂದು ಹೇಳಿ ಹೊರಟು ಬಿಟ್ಟಳು. ನಿಖಿತಾಳ ತಾಯಿಗೆ ಮಗಳು ಮನೆಗೆ ಬಂದಿದ್ದು ಸ್ವಲ್ಪ ಅನುಮಾನವಾಗಿತ್ತು. ಹೀಗಾಗಿ ಹಳೆಯ ಮಗಳು ಹೊರಗೆ ಹೋದಾಗ ತಾವು ಅವರಿಗೆ ಗೊತ್ತಿಲ್ಲದಂತೆ ಹಿಂದಿನಿಂದ ಬಂದು ಪಾರ್ಕ್ನಲ್ಲಿ ಮರೆಯಾಗಿ ನಿಂತು ಇವರಿಬ್ಬರ ಮಾತುಕತೆ ಕೇಳಿಸಿಕೊಂಡಿದ್ರು. ನಿಖಿತಾ ಹೋದ್ಮೇಲೆ ಪ್ರಣವ್ ಇನ್ನೂ ಪಾರ್ಕ್ನಲ್ಲಿ ಕುಳಿತಿದ್ದ. ಅವನ ಬಳಿ ಬಂದು ಏನೆಂದು ವಿಚಾರಿಸಿದಾಗ ಪ್ರಣವ್ ಎಲ್ಲ ಘಟನೆಯನ್ನು ಅವರ ಬಳಿ ವಿವರಿಸಿ, ಅತ್ತೆ, ನನ್ನಿಂದ ಮಹಾ ಅಪರಾಧವಾಗಿದೆ. ಆದರೆ ಒಂದೇ ಒಂದು ಅವಕಾಶ ಮಾಡಿಕೊಡಿ. ನಾನು ನನ್ನ ತಪ್ಪನ್ನು ತಿದ್ದಿಕೊಡ್ತೀನಿ. ಮತ್ತೆಂದು ಹೀಗೆ ನಡೆದುಕೊಳ್ಳುವುದಿಲ್ಲ ಎಂದು ಅವರ ಬಳಿ ಕೈ ಮುಗಿದು ಹೇಳಿಕೊಂಡ. ಸರಿ, ನಿನ್ನ ತಪ್ಪು ನಿನಗೆ ತಿಳಿದು ನೀನು ಪಶ್ಚಾತ್ತಾಪ ಪಟ್ಟರೆ ಅದೇ ದೊಡ್ಡ ಶಿಕ್ಷೆ. ನಾನು ನಿಖಿತಾಳ ಹತ್ತಿರ ಮಾತನಾಡ್ತೀನಿ. ನೀನೇನು ಬೇಸರ ಮಾಡಿಕೊಳ್ಬೇಡ, ಮನೆಗೆ ಹೋಗು ಎಂದು ಅವನಿಗೆ ಸಮಾಧಾನ ಹೇಳಿ ಅವನನ್ನು ಕಳುಹಿಸಿ ತಾವು ಮನೆಗೆ ಬಂದರು. ಮನೆಗೆ ಬಂದವರೇ ಮಗಳ ಬಳಿ, ನೋಡು ನಿಖಿತಾ, ಜೀವನ ತುಂಬ ಚಿಕ್ಕದು. ಯಾರಿಗಾದರೂ ಅಷ್ಟು ಶಿಕ್ಷೆ ಕೊಡುವ ಮೊದಲು ಒಂದು ಅವಕಾಶ ಮಾಡಿಕೊಡಬೇಕು. ನಂತರವೂ ಅವರು ಬದಲಾಗದಿದ್ದರೆ ಆಗ ಬೇರೆ ಮಾರ್ಗ ಯೋಚಿಸಬೇಕು. ನೀನು ಪ್ರಣವ್ಗೆ ಒಂದು ಅವಕಾಶ ಕೊಡದೆ ಹೀಗೆ ನಿರ್ಧಾರ ಮಾಡಿರುವುದು ಸರಿಯಲ್ಲ. ಇದು ಮಹಾ ತಪ್ಪು. ಅವನ ಮನೆಯವರು ನಿನಗಾಗಿ ಕಾಯುತ್ತಿದ್ದಾರೆ. ಏನೂ ತಪ್ಪು ಮಾಡದ ಅವರ ಪ್ರೀತಿ, ಆತ್ಮೀಯತೆಗೆ ಅವರಿಗೇಕೆ ಶಿಕ್ಷೆ ಕೊಡಬೇಕು? ನೀನು ದೂರ ಹೋದರೂ ಅವರನ್ನೆಲ್ಲ ಮರೆತು ಇರಬಲ್ಲೆಯಾ? ನಿನಗೆ ನೆಮ್ಮದಿ ಇರುತ್ತಾ? ಇಲ್ಲ ನಿಖಿತಾ, ಕ್ಷಮಿಸುವುದರಲ್ಲಿ ಸಿಗುವ ತೃಪ್ತಿ, ಸಮಾಧಾನ ಯಾವುದಕ್ಕೂ ಸಮ ಅಲ್ಲ. ಅದೇ ರೀತಿ ಪ್ರೀತಿಸುವುದರಲ್ಲಿ ಸಿಗುವ ಶಾಂತಿ, ನೆಮ್ಮದಿ ಬೇರೆ ಯಾವುದರಲ್ಲಿಯೂ ಸಿಗಲ್ಲ. ನೀನು ನಿನ್ನ ನಿರ್ಧಾರದ ಬಗ್ಗೆ ಇನ್ನೊಮ್ಮೆ ಯೋಚಿಸಿ ನೋಡು ನಿಖಿತಾ ಎಂದು ಮಗಳಿಗೆ ಬುದ್ಧಿ ಹೇಳಿ ಅವಳಿಗೆ ಯೋಚಿಸಲು ಅವಕಾಶ ಕೊಟ್ಟರು. ರೂಮಿಗೆ ಬಂದ ನಿಖಿತಾ ತಾಯಿ ಹೇಳಿದ್ದರ ಕುರಿತು ಯೋಚಿಸಿದಳು. ಅಮ್ಮ ಹೇಳಿದ್ದು ಸರಿಯಾಗೇ ಇದೆ. ಯಾವುದೇ ವ್ಯಕ್ತಿಯನ್ನಾದರೂ ಶಿಕ್ಷಿಸುವ ಮೊದಲು ಅವಕಾಶ ನೀಡಬೇಕು. ಆದರೆ ಪ್ರಣವ್ ನನ್ನ ನಿಜವಾಗಿ ಪ್ರೀತಿಸ್ತಿರುವನ? ಇಲ್ಲ, ಅವನನ್ನು ನಂಬುವುದೇ ಕಷ್ಟ. ನಾನು ಶಿಕ್ಷಿಸಲು ದೂರ ಹೋಗುತ್ತಿಲ್ಲ. ನಾನು ನನ್ನನ್ನು, ನನ್ನ ತನವನ್ನು ಕಾಪಾಡಿಕೊಳ್ಳಲು ದೂರ ಹೋಗುವ ನಿರ್ಧಾರ ತೆಗೆದುಕೊಂಡೆ. ಆದರೆ ಪ್ರಣವ್, ಮನೆಯವರೆಲ್ಲ ತೋರಿದ ಆತ್ಮೀಯತೆ, ಪ್ರೀತಿ ಎಲ್ಲವನ್ನು ಹೇಗೆ ಮರೆಯಲು ಸಾಧ್ಯ?
ಸಂಬಂಧಗಳ ನಡುವೆ ಇರುವ ಮಹತ್ವ ತಿಳಿದಿರುವ ನಾನು ಅದೇ ಮನೆಯಲ್ಲಿದ್ದು ಅವರ ಪ್ರೀತಿ ಆತ್ಮೀಯತೆ ಅನುಭವಿಸಿ ಈಗ ಅವರಿಗೆ ಹೇಳದೆ ಕೇಳದೆ ಅವರ ಮನಸ್ಸಿಗೆ ನೋವು ಕೊಟ್ಟು ಹೇಗೆ ಹೋಗಲಿ? ಯೋಚಿಸಿ ಉತ್ತರವೇ ಸಿಗದೆ ಗೊಂದಲದಲ್ಲಿ ಸಿಲುಕಿ ಒದ್ದಾಡಿದಳು. ಅಷ್ಟರಲ್ಲಿ ಅವಳ ಫೋನ್ ರಿಂಗ್ ಆಯಿತು. ಅವಳ ಅತ್ತೆ ಫೋನ್ ಮಾಡಿ, ನಿಖಿತಾ, ಪ್ರಣವ್ಗೆ ಅಪಘಾತವಾಗಿದೆ, ಅವನನ್ನು ಆಸ್ಪತ್ರೆಗೆ ಸೇರಿಸಿದ್ದಾರೆ. ನನಗೆ ಬಹಳ ಭಯವಾಗುತ್ತಿದೆ. ನೀನು ಈಗಲೇ ಆಸ್ಪತ್ರೆಗೆ ಹೊರಟು ಬಾ ಅಮ್ಮ, ನಾವೀಗ ಹೊರಟಿದ್ದೇವೆ ಎಂದು ಹೇಳಿ ಫೋನ್ ಇಟ್ಟರು. ನಿಖಿತಾಳಿಗೆ ಅಳುವೇ ಬಂದಿತ್ತು. ತಾಯಿಗೆ ಹೇಳಿದರೆ ಅವರು ಗಾಬರಿ ಆಗ್ತಾರೆ, ಆಮೇಲೆ ತಿಳಿಸಿದರಾಯಿತು ಅಂದುಕೊಂಡು, ಅಮ್ಮ, ಒಂದು ಅರ್ಜೆಂಟ್ ಕೆಲಸ ಇದೆ, ಬೇಗ ಬರ್ತೀನಿ, ಬಾಗಿಲು ಹಾಕೋ ಎಂದು ಹೇಳಿ ಅವಸರವಾಗಿ ಹಠದಲ್ಲಿ ಹೊರಟಳು. ಅವಳಿಗೆ ಮನದ ತುಂಬ ಆತಂಕ. ಅಯ್ಯೋ ದೇವ್ರೆ, ಹೀಗೇಕೆ ಮಾಡಿದೆ? ಪಾಪ ಪ್ರಣವ್ಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಡಬೇಡ, ಅವನಿಗೆ ಏನೂ ಆಗದೇ ಇರಲಿ. ಛೇ, ಎಲ್ಲ ನನ್ನಿಂದಲೇ ಆಗಿದ್ದು. ನಾನು ತುಂಬ ರೂಢಾಗಿ ಮಾತನಾಡಿ ಅವರ ಮನಸ್ಸು ನೋಯಿಸಿದೆ. ಅದೇ ಬೇಜಾರಿನಲ್ಲಿ ಕಾರು ಓಡಿಸಿಕೊಂಡು ಹೋಗಿ ಎಲ್ಲಿ ಆಕ್ಸಿಡೆಂಟ್ ಮಾಡಿಕೊಂಡರೋ ಏನೋ ಎಂದು ಮನಸ್ಸಿನಲ್ಲಿ ಅಂದುಕೊಂಡಳು. ಅಷ್ಟರಲ್ಲಿ ಆಸ್ಪತ್ರೆ ಬಂತು. ಅವಳು ಆಟೋ ಇಳಿದು ರಿಸೆಪ್ಷನಿಸ್ಟ್ ಬಳಿ, ಈಗ ಸ್ವಲ್ಪ ಹೊತ್ತಿಗೆ ಮೊದಲೊಂದು ಆಕ್ಸಿಡೆಂಟ್ ಕೇಸ್ ಬಂದಿತ್ತಲ್ಲ ಎಂದು ಹೆಸರು ಹೇಳೋ ಮೊದಲೇ ಆ ರಿಸೆಪ್ಷನಿಸ್ಟ್, ಓಹ್, ಆ ಕೇಸ್, ಸಾರಿ ಮೇಡಮ್, ಕಂಡೀಷನ್ ಈಸ್ ವೆರಿ ಕ್ರಿಟಿಕಲ್. ಬರುವಾಗಲೇ ತುಂಬ ರಕ್ತ ಹೋಗಿತ್ತು. ಎಷ್ಟು ಪ್ರಯತ್ನ ಪಟ್ಟರೂ ಅವರನ್ನು ಉಳಿಸಲು ಆಗಲಿಲ್ಲ, ಪ್ರಾಣ ಹೋಗಿಬಿಡ್ತು ಎಂದಳು. ಅವರು ಹಾಗೆ ಹೇಳಿದ ತಕ್ಷಣ ನಿಖಿತಾ ನೋ ಎಂದು ಜೋರಾಗಿ ಕೂಗಿ ಅಲ್ಲೇ ಕುಸಿದು ಜೋರಾಗಿ ಅಳುತ್ತಾ, ಅಯ್ಯೋ ಪ್ರಣವ್, ನಿನ್ನನ್ನು ಬಿಟ್ಟು ನಾನು ಹೇಗೆ ಬದುಕಲಿ? ನನ್ನ ತಪ್ಪಿಗೆ ಎಷ್ಟು ದೊಡ್ಡ ಶಿಕ್ಷೆನಾ? ನೀನು ಇಲ್ಲ ಅಂತ ಊಹಿಸುವುದು ನನ್ನಿಂದ ಸಾಧ್ಯವಿಲ್ಲ. ಇಲ್ಲ, ನಾನು ಇನ್ನು ಜೀವಂತವಾಗಿರಲಾರೆ ಎಂದು ಗೋಳಾಡತೊಡಗಿದಳು. ಇಂದಿನಿಂದ ಪ್ರಣವ್ ಮತ್ತು ಅವನ ತಾಯಿ ಎಲ್ಲ ಕೇಳಿಸ್ಕೊಳ್ತಿದ್ರು. ಅಲ್ಲಿಗೆ ಬಂದ ರಿಸೆಪ್ಷನಿಸ್ಟ್ ಬಂದು, ಪಾಪ ಸರ್, ಆಕ್ಸಿಡೆಂಟ್ ಕೇಸ್ ಎಂದು ಕೇಳಿದರು. ಅವ್ರು ಉಳಿಯಲಿಲ್ಲ ಎಂದು ಹೇಳಿದೆ. ಅದಕ್ಕೆ ಈಗ ಅಳ್ತಾ ಇದ್ದಾರೆ ಎಂದು ಹೇಳಿದ್ಲು. ಪ್ರಣವ್ಗೆ ಎಲ್ಲವೂ ಅರ್ಥವಾಯಿತು. ಏನೋ ತಪ್ಪು ಕಲ್ಪನೆ ಆಗಿದೆ ಎಂದು ನಿಖಿತಾಳನ್ನು ಸಮಾಧಾನಪಡಿಸಲು ತಕ್ಷಣ ಅವಳ ಬಳಿ ಓಡಿ ಬಂದು ಅವಳನ್ನು ಎಬ್ಬಿಸುತ್ತಾ ನಿಖಿತಾ ಎಂದ. ಪ್ರಣವ್ನ ಸ್ವರ ಕೇಳುತ್ತಲೇ ತಲೆ ಎತ್ತಿ ನೋಡಿದ ನಿಖಿತಾ ಪ್ರಣವ್ನನ್ನು ನೋಡಿದ ತಕ್ಷಣ ಅವನನ್ನು ಅಪ್ಪಿಕೊಂಡು, ಪ್ರಣವ್, ಐ ಆಮ್ ರಿಯಲಿ ವೆರಿ ಸಾರಿ, ಪ್ಲೀಸ್ ನನ್ನನ್ನು ಬಿಟ್ಟು ಎಲ್ಲೂ ಹೋಗಬೇಡಿ. ನನಗೆ ನಿಮ್ಮನ್ನು ಬಿಟ್ಟು ಬದುಕಲು ಸಾಧ್ಯವೇ ಇಲ್ಲ. ಯು ಆರ್ ಮೈ ಲೈಫ್, ಮೈ ಲವ್, ಎಲ್ಲ. ಐ ಲವ್ ಯು ಸೋ ಮಚ್ ಪ್ರಣವ್ ಎಂದಳು. ಅವಳ ಮಾತನ್ನು ಕೇಳಿ ಅವನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಅವಳನ್ನು ಅಪ್ಪಿಕೊಂಡು ಅವಳನ್ನು ಸಮಾಧಾನಪಡಿಸ್ತಾ, ನಿಖಿ, ನೋಡಿಲ್ಲಿ, ನನಗೇನೂ ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ನೀನು ಕನ್ಫ್ಯೂಸ್ ಆಗಿದ್ಯಾ? ನಾನು ಬ್ಯಾಂಕ್ನಿಂದ ಬರುವಾಗ ಮೆಟ್ಟಿಲು ಇಳಿಯುವಾಗ ಯಾರೋ ಡಿಕ್ಕಿ ಹೊಡೆದು ಕೆಳಗೆ ಬಿದ್ದುಬಿಟ್ಟೆ. ನಡೆಯಲು ಆಗ್ತಿರ್ಲಿಲ್ಲ. ಗಾಡಿ ಬೇರೆ ಪಂಕ್ಚರ್ ಆಗಿತ್ತು. ಅದಕ್ಕೆ ಆಟೋದಲ್ಲಿ ಆಸ್ಪತ್ರೆಗೆ ಬಂದೆ. ಡಾಕ್ಟರ್ 15 ದಿನ ಪ್ಲಾಸ್ಟರ್ ಹಾಕಿಕೊಂಡ್ರೆ ಸರಿ ಹೋಗುತ್ತೆ ಎಂದು ಪ್ಲಾಸ್ಟರ್ ಹಾಕಿದ್ರು. ಇಲ್ಲಿಂದ ಹೊರಡುವಾಗ ಒಂದು ಮಗುವಿಗೆ ಅರ್ಜೆಂಟ್ ಸರ್ಜರಿ ಆಗಬೇಕು, ಅದಕ್ಕೆ ಬ್ಲಡ್ ಬೇಕಿತ್ತು. ಎಲ್ಲಿ ಸಿಗುತ್ತಿಲ್ಲ ಎಂದು ಮಗುವಿನ ತಾಯಿ ತಂದೆ ಅಳುತ್ತಿದ್ರು. ಅದಕ್ಕೆ ಬ್ಲಡ್ ಡೊನೇಟ್ ಮಾಡಿದೆ. ಕಾಲಿಗೆ ಪೆಟ್ಟಾದ ಕಾರಣ ಸುಸ್ತು ಜಾಸ್ತಿ ಆಯಿತು. ಹಾಗೆ ತಲೆ ಸುತ್ತು ಬಂದು ಕಾರಣ ಅಮ್ಮನಿಗೆ ಫೋನ್ ಮಾಡಲು ಹೇಳಿದೆ. ಅವರು ಗಾಬರಿಯಲ್ಲಿ ಸರಿಯಾಗಿ ಕೇಳಿಸಿಕೊಳ್ಳದೆ ನಿನಗೂ ಕಾಲ್ ಮಾಡಿ ಕನ್ಫ್ಯೂಸ್ ಮಾಡಿದ್ದಾರೆ ಅಷ್ಟೇ. ಐ ಆಮ್ ವೆರಿ ಮಚ್ ಫೈನ್ ಎಂದು ವಿವರಿಸಿ ಹೇಳಿದಾಗ ಅವಳಿಗೆ ನೆಮ್ಮದಿಯಾಯಿತು. ಸದ್ಯ ನೀವು ಸೇಫ್ ಆಗಿದ್ದೀರಲ್ಲ, ಅಷ್ಟೇ ಸಾಕು, ನನಗೆ ಈಗ ಜೀವ ಬಂದಿತು ಎಂದು ಸುತ್ತಲೂ ನೋಡಿದಾಗ ಆಸ್ಪತ್ರೆ ಎಂದು ನೆನಪಾಗಿ ಎಲ್ಲರೂ ಅವಳನ್ನೇ ನೋಡ್ತಿದ್ದುದನ್ನು ಕಂಡು ನಾಚಿಕೆಯಿಂದ ಅವನ ತೋಳಿನಿಂದ ಬಿಡಿಸಿಕೊಂಡು ಹೊರಗೆ ಓಡಿದಳು. ಅವಳ ಹಿಂದೆ ಓಡಿ ಬಂದ ಪ್ರಣವ್, ನಿಖಿ ನಿಂತ್ಕೋ ಎನ್ನುತ್ತಾ ಅವಳ ಹಿಂದೆ ಓಡಿ ಬಂದ. ಅಷ್ಟರಲ್ಲಿ ಪ್ರಣವ್ನ ಅಮ್ಮ ಅವರ ಬಳಿ ಬಂದು, ನೀವು ಇಬ್ಬರು ನಿಧಾನವಾಗಿ ಮನೆಗೆ ಬನ್ನಿ, ನಾನು ಈಗ ಹೊರಡ್ತೀನಿ ಎಂದರು. ಅದಕ್ಕೆ ಪ್ರಣವ್, ಇಲ್ಲ ಅಮ್ಮ, ನನಗೆ ಕಾಲು ನೋವಿದೆ, ನಾವು ಈಗಲೇ ಬರ್ತೇವೆ ಎನ್ನುತ್ತಾ ನಿಖಿತಾಳಿಗೆ ಮಾತನಾಡಲು ಅವಕಾಶ ನೀಡದೆ ಅವಳನ್ನು ಒಳಗೆ ಕೂರಿಸಿಕೊಂಡ. ನಿಖಿತಾ, ಎಲ್ಲಿ ತಿರುಗಿ ಅಮ್ಮನ ಮನೆಗೆ ಹೋಗಿ ಅಲ್ಲಿಯೇ ಕುಳಿತು ಬಿಟ್ರೆ ಎಂದು ಪ್ರಣವ್ಗೆ ಭಯ. ಅವನ ಭಯ ಕಂಡು ನಿಖಿತಾಳಿಗೆ ಒಳಗೊಳಗೆ ನಗು ಬಂದಿತ್ತು. ಎಲ್ಲರೂ ಮನೆಗೆ ಬಂದರು. ಮನೆಗೆ ಬಂದು ರೂಮಿಗೆ ಬಂದ ಕೂಡಲೇ ಪ್ರಣವ್ ನಿಖಿತಾಳ ಬಳಿ ಬಂದು, ಐ ಆಮ್ ಸೋ ಹ್ಯಾಪಿ ಟುಡೇ, ನನ್ನ ದೇವತೆ ನನಗೆ ವಾಪಸ್ ಸಿಕ್ಕಿಬಿಟ್ಲು. ದ್ವೇಷದಿಂದ ಏನೂ ಸಾಧ್ಯವಿಲ್ಲ ಎಂದು ನನ್ನಲ್ಲಿ ಪ್ರೀತಿ ತುಂಬಿ ಪ್ರೀತಿಸುವುದನ್ನು ಕಳಿಸಿದ ದೇವತೆ ನೀನು. ಇನ್ನೆಂದಿಗೂ ನಿನ್ನ ಕಣ್ಣಿನಲ್ಲಿ ನೀರು ಬರದಂತೆ ನೋಡಿಕೊಳ್ತೀನಿ. ನನ್ನ ಬದುಕು, ನನ್ನ ಸಂತೋಷ, ನನ್ನ ಕನಸು ಎಲ್ಲ ನೀನೇ. ಈ ಮನೆಯ ಬೆಳಕು ನೀನು. ಎಂದಿಗೂ ನನ್ನ ಬಿಟ್ಟು ಎಲ್ಲೂ ಹೋಗಬೇಡ. ನಿನ್ನ ಬಿಟ್ಟು ಬದುಕಲು ಸಾಧ್ಯವಿಲ್ಲ. ಇಂದು ನೀನು ನನ್ನ ಉಳಿಸಿಬಿಟ್ಟೆ ನಿಖಿ. ಈ ದಿನ ನನಗೆ ಏನೋ ಆಯಿತು ಎಂದು ನೀನು ತಪ್ಪು ತಿಳಿದಿದ್ದೆ. ಆದರೆ ನೀನು ನನ್ನಿಂದ ದೂರ ಹೋಗಿದ್ರೆ ಆ ದಿನ ಆ ತಪ್ಪು ತಿಳುವಳಿಕೆ ನಿಜವಾಗ್ತಿತ್ತು ಎಂದು ಅವಳನ್ನು ಅಪ್ಪಿಕೊಂಡ. ಥೂ, ಎಂಥ ಮಾತು ಆಡ್ತೀಯಾ ಎಂದು ಅವನ ಬಾಯಿ ಮೇಲೆ ಕೈ ಇಟ್ಲು ನಿಖಿತಾ. ತಮಾಷೆಗೂ ಹಾಗೆಲ್ಲ ಹೇಳಬೇಡ, ನನಗೆ ಸಹಿಸಲು ಆಗೋಲ್ಲ. ನಾನು ನಿನ್ನನ್ನು ಬಿಟ್ಟು ಇರಲಾರೆ, ನಿನ್ನನ್ನು ಬಿಟ್ಟು ಎಲ್ಲೂ ಹೋಗಲಾರೆ. ಬದುಕಿನಲ್ಲಿ ಪ್ರೀತಿಯೊಂದಿದ್ರೆ ಸಾಕು, ಎಲ್ಲವೂ ಶಾಂತವಾಗಿರುತ್ತದೆ ಎಂದಳು. ನಿಖಿತಾಳ ತಾಯಿ ಬಳಿ ಬಂದ ಪ್ರಣವ್, ಅತ್ತೆ, ನೀವೊಬ್ಬರೇ ಯಾಕೆ ಇರಬೇಕು ಇಲ್ಲಿ? ನಾನು ನಿಮ್ಮ ಮಗನೇ ಅಲ್ವಾ?
ನೀವು ನಿಮ್ಮ ಮಗನ ಮನೆಯಲ್ಲೇ ಇರಬೇಕು ಎಂದು ಬಹಳ ಬಲವಂತ ಮಾಡಿ ಅವರನ್ನು ತನ್ನ ಮನೆಗೆ ಕರೆದುಕೊಂಡು ಬಂದು ಜೊತೆಯಲ್ಲೇ ಇಟ್ಟುಕೊಂಡ. ಇಷ್ಟು ಒಳ್ಳೆಯ ಗುಣವಿರುವ ವ್ಯಕ್ತಿ ತನ್ನ ಮಗಳ ಕೈ ಹಿಡಿದಿದ್ದು ಅವಳ ಅದೃಷ್ಟ. ಅವರಿಬ್ಬರ ಪ್ರೀತಿಯನ್ನು ಕಂಡು ಅವರಿಗೂ ತುಂಬ ಸಂತೋಷವಾಯಿತು. ಮನಸ್ಸಿಗೆ ನೆಮ್ಮದಿಯಾಯಿತು. ಅವರಿಗೆ, ಪ್ರಣವ್ನ ಮನೆಯವರಿಗೂ ಇವರಿಬ್ಬರ ಅನನ್ಯ ಪ್ರೀತಿ ಕಂಡು ಬಹಳ ಸಂತೋಷವಾಯಿತು. ಮನೆಯಲ್ಲಿ ಶಾಂತಿ ನೆಲೆಸಿ ಆ ಮನೆ ಸದಾ ಶಾಂತಿ ತುಂಬಿದ ನಂದನವನವಾಯಿತು. 2 ವರ್ಷಗಳ ನಂತರ ಪ್ರಣವ್ ಮತ್ತು ನಿಖಿತಾಗೆ ಮುದ್ದಾದ ಹೆಣ್ಣು ಮಗು ಹುಟ್ಟಿತು. ಮಗುವಿಗೆ ನಾಮಕರಣ ಸಮಾರಂಭದಲ್ಲಿ ಇವರಿಬ್ಬರ ಅನನ್ಯ ಪ್ರೇಮಕ್ಕೆ ಗುರುತಾಗಿ ಮಗುವಿಗೆ ಅನನ್ಯ ಎಂದು ಹೆಸರಿಟ್ಟರು. ಎಲ್ಲರೂ ಸಂತೋಷದಿಂದ ಬಾಳಿದ್ರು. ಅವರ ಮನೆಯಲ್ಲಿ ಸದಾ ಹರುಷ ಶಾಂತಿ ತುಂಬಿಕೊಂಡಿತ್ತು. ಧನ್ಯವಾದಗಳು ಸ್ನೇಹಿತರೆ, ನನ್ನ ಕತೆ ಕೇಳಿದ್ದಕ್ಕಾಗಿ.